and super, Mr. Lokesh. How are you, my dear audience? How are you, my Talena nice pollution? ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೆ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಸರ್ 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 ನನ್ನ ಜೀವ ನಿಮ್ ಕೈಲಿದೆ ಸರ್, ಕಾಪಾಡಿ ಸರ್, ಕಾಪಾಡಿ ಸರ್. ಹೇಯ್, ಒಂಡ್ರಗೋಬಿ ತರ ಇದೆಯಾ? ಆರಾಮಾಗಿ ಓಡಾಡ್ಕೊಂಡಿದ್ಯಲ್ಲ, ನಿನ್ಗೇನಾಗಿದೆ? ಜೀವ ಉಳಿಸುವಂತದ್ದು ಸರ್, ನನ್ನ ಹಿಂದೆ ಅಂತವನೊಬ್ಬ ಬಿದ್ದ್ಬಿಟ್ಟಿದ್ದಾನೆ ಸರ್. ಜಗತ್ತಲ್ಲಿ ಅವನಿಂದ ಪಾರ್ ಮಾಡ್ಬೇಕು ಅಂತಂದ್ರೆ ಅದ್ ನಿಮ್ ಕೈಲಿ ಮಾತ್ರ ಸಾಧ್ಯ ಸರ್. ಯಾರೋ ಅದು ಈ ರೇಂಜ್ ಬಿಲ್ಡಪ್ ಕೊಡ್ತಾ ಇದೆಯಲ್ಲ ನೀನು. ನಿಮ್ಮನೇಲೇ ಇರೋನಪ್ಪ ಸರ್. ನಮ್ಮನೇಲಿ ಇರೋರು ನಿನ್ನಿಂದ ಬಿದ್ಯಾರ? ಯಾರು ಕುರಿನಾ? ಅಯ್ಯೋ ಸರ್, ಅವನ್ಗೊಂದ್ ಪ್ಲೇಟ್ ದೊನ್ನೆ ಬಿರಿಯಾನಿ ಕೊಟ್ರೆ ಮುಂದೆ ಫ್ಲಾಟ್ ಆಗೋಯ್ತಾನೆ ಸರ್. ಓ ಮುತ್ತು, ಅವನ್ಗೆ ಒಂದ್ ಪ್ಲೇಟ್ ಬೋಂಡಾ ಸೂಪ್ ಕೊಟ್ರೆ ಹಿಂದೆ ಬಿದ್ದೋಯ್ತಾನೆ. ಚೆನ್ನಾಗ್ ಬಿಟ್ರೆ ಇನ್ಯಾರಿದ್ದಾರೆ? ಗುಂಡು ಮಾವ ಬೇರೆ ಇನ್ನೂ ಬಂದಿಲ್ಲ, ಓಡಾಬಿಟ್ಟವ್ರೆ. ಬ್ರೋ ಬ್ರೋ, ನಿನ್ನ ಎಲ್ಲೆಲ್ಲಿ ಅಂತ ಹುಡುಕಾಡ್ಲಿ ನಾನು? ನಿನ್ನ ಹುಡುಕಾಡಿ ಸಾಕಾಗಿ ಗೂಗಲ್ ನಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತು ನೀನ್ ಎಲ್ಲಿದ್ಯಾ ಅಂತ. ಅದಕ್ಕೋಸ್ಕರ ನಾನು ಇಲ್ಲಿ ಹುಡ್ಕೊಂಡು ಬಂದೆ ನಿನ್ನ ಸ್ಪಾಟ್ಗೆ. ಪಾರ್ಥ್ರು, ನಮ್ಮ ಅಪಾರ್ಥ್ರು ರೀ. ಅದೇ ಅನ್ಕೊಂಡೆ, ಪೇಂಟಿಂಗ್ ಹೊಸಾಗಿದೆ ಆದ್ರೆ ರಿಜಿಸ್ಟ್ರೇಷನ್ ಮಾತ್ರ MYZ ಹಳೆ ಸೀರೀಸ್. ಏನ್ರಿ ಇದ್ರು ಪಾರ್ಥ್ರೆ? ಏನ್ ವೇಷ ಇದು? ಸೆನೆಲಿಯನ್ ಸೀರೆ ವೇಷ ಹಾಕೊಂಡ್ರೆ ಏನಂತಾರೆ? ಅದ್ಭುತ ಅಂತಾರೆ. ಕರೆಕ್ಟ್, ಅದ್ಭುತ ಅಂತಾರೆ. ನೋ ನೋ, ಸನ್ನಿಲಿಯನ್ ಸೀರೆ ವೇಷ ಹಾಕೊಂಡ್ರೆ ಸನ್ನಿವೇಶ ಅಂತಾರೆ. ಅವರು ಪಂಚೋಡಿ ಹಂಗ ಆಗೋದ್ರಲ್ಲಪ್ಪ. ಅದೇ ಈ ಪಾರ್ಥ ಸಮಾನ ವೇಷ ಹಾಕೊಂಡ್ರೆ ಸಮಾವೇಶ ಅಂತಾರೆ. ಲಾಜಿಕ್ ಮೆಚ್ಚಿದೆ ನಾನು. ರೀ ಪಾರ್ಥ್ರೆ, ನಿಮಿಷ ಬನ್ನಿಲಿ. ಅಲ್ಲ, ಈ ಒಗ್ಟೋಗ್ತಂಗ್ ಯಾಕೆ ಮಾತಾಡ್ತಾ ಇದ್ದೀರಾ? ನೀವೇನೋ ಇವನಿಂದ ಬಿಂದಿದ್ದೀರಾ ಅಂತ ಇವನ್ ಹೇಳ್ತಾ ಇದ್ದಾನೆ. ನೀವ್ ನೋಡಿದ್ರೆ ಈ ರೇಂಜ್ಗೆ ಗೆಟಪ್ಪೆ ಚೇಂಜ್ ಮಾಡ್ಕೊಂಡ್ ಬಂದಿದ್ದೀರಾ. ನೋಡು ಮಚ್ಚಿ, ಮಚ್ಚಿನ ನಾನ್ ಮಚ್ಚಿ ಅನ್ನೆ, ಏನಾರು ಪಿಚ್ಚಿ ಅನ್ನ. ನೋಡು ಮಚ್ಚಿ, ಈ ವಯಸ್ಸನ್ನು ಯೂಸ್ ಮಾಡೋದು ವೋಟರ್ ID ಕಾರ್ಡಿಗೆ ಮಾತ್ರ. ನಂಗೆ ತಾಕತ್ತಿದ್ಯಾ? ನಿನ್ಗೆ ತಾಕತ್ತಿದ್ಯಾ? ನಿಂಗೆ ತಾಕತ್ತಿದ್ರೆ ಹುಟ್ಟಾಕ್ಬಹುದು. ಈಗ ತಮ್ಗೇನ್ ಹುಟ್ಟು? ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಈ ಸಾಂಗ್ ಏನಕ್ಕೆ ಹೇಳಿ ಫಸ್ಟ್. ಲವ್ 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 ಹುಟ್ಟ? ಲವ್ ಹೆಂಗ್ರಿ ಹುಟ್ಟು? ಅದನ್ನ ಅವನು ಕೇಳು. ಇವನ್ ಕೇಳಂತ ಇದ್ರ ನೀವಿಬ್ರು ಆತರ ಆಗ್ಬಿಟ್ರ? ಅಲ್ಲ ಸರ್, ಬಿಟ್ಟೋಡಿ ಸರ್. ಇವಾಗ ನಿಮ್ಮಿಬ್ರು ಮ್ಯಾಟ್ರಿಕ್ ಬರೋಣ. ಏನ್ ನಡೀತಾ ಇದೆ? ನಾನ್ ಹೇಳ್ತೇನೆ ಕೇಳಿ. ನೋಡಿ, ನನ್ನ ಮಗನ್ ಮದ್ವೆ ಅಂತೂ ಆಗ್ಲಿಲ್ಲ. ಹೌದು. ಆದ್ರೆ ಮಗಳ ಮದ್ವೆ ಇಂಥ ದೊಡ್ಡ ಮನೆಗೆ ಸೊಸೆ ಆದ್ಲಲ್ಲ ಅಂತ ಸಂತೋಷಕ್ಕೆ ನಾನ್ ಬ್ರೋ ಮನೆಗೆ ಕಮಿಷನ್ ಕೊಡೋಣ ಅಂತ ಹೋದೆ. ಆದ್ರೆ ಬಾಗಿಲಲ್ಲಿ ನಿಂತ್ಕೊಂಡು ಬ್ರೋ ಅಂತ ಕೂಗದೆ, ಸರಿ ಬರ್ಲಿಲ್ಲ. ನಾನ್ ಮನೆ ಬಾಗಿಲು ತೆಗೆದಿತ್ತಲ್ಲ, ಸೀದಾ ಹೋದೆ. ಅಲ್ಲಿ ಓ, ಇವ್ರ ಅಜ್ಜಿ ನಿಂತಿದ್ರು, ಅವ್ರ ಅಜ್ಜಿ ನೋಡಿ ನಿಮ್ಗೆ ಲವ್ ಆಗೋಯ್ತು. ಬಾಗಿಲು ತೆಗೆದಾಗ ಅಲ್ಲಿ ಇದ್ದಿದ್ ನಮ್ಮ ಅಜ್ಜಿ ಅಲ್ಲ ಸರ್, ಮತ್ತೆ ನನ್ ಗರ್ಲ್ ಫ್ರೆಂಡ್ ಸರ್. ಅಂದ್ರೆ ನಿನ್ನ ಗರ್ಲ್ ಫ್ರೆಂಡ್ ಮೇಲೆ ನಮ್ಮ ಪಾರ್ಥ್ರು ಕಣ್ಣು ಹಾಕಿದಾರೆ ಅಂತ? ರೀ ಪಾರ್ಥ್ರೆ, ನೋಡ್ರಿ, ಬಜ್ಜಿ ಬೋಂಡಾ ಕರಿಯೋ ಬಾಂಡ್ಲಿಗೂ DTH ಮನೆ ಮೇಲೆ ಹಾಕಿರ್ತಾರಲ್ಲ ಬಾಂಡ್ಲಿ, ಅದಕ್ಕೂ ತುಂಬಾ ವ್ಯತ್ಯಾಸ ಇರತ್ರಿ. ನೀವ್ ಹತ್ರ ಎಲ್ಲ ಕನ್ಫ್ಯೂಸ್ ಆಗ್ಬಾರ್ದು ಸರ್. ಇವ್ರಿಗೆ ಅವಳ ಮೇಲೆ ಲವ್ ಆಗಿದ್ದಲ್ಲ ಸರ್, ಅವಳಿಗೆ ಇವ್ರ ಮೇಲೆ ಲವ್ ಆಗ್ಬಿಟ್ಟಿದೆ ಸರ್. ಅಲ್ಲ ಕಣ, ಅಂತ ದೊಡ್ಡವಾಗ ನಿನ್ನ ಹುಡುಗಿಗೆಲ್ಲ ಬಂತು ಸರ್. ಅದು ನನ್ ಗರ್ಲ್ ಫ್ರೆಂಡ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಫ್ಯಾನು ಸರ್. ಇರ್ಲಿ, ಅವ್ರ ಅಪೂರ್ವ ಪಿಕ್ಚರ್ ನ ಅವಾಗ CD ಸೌದೋಗೋ ತನಕ ನೋಡ್ತಾ ಇರ್ತಾಳೆ ಸರ್. ನೋಡ್ಲಿ, ಅವಳಿಗೆ ಲೈಫ್ ಅಲ್ಲಿ ಒಂಥರ ಥ್ರಿಲ್ಲು ಸರ್. ವಯಸ್ಸಾದವ್ರನ್ನ ಲವ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ತಿಳ್ಕೊಬೇಕು ಅನ್ನೋ ಆಸೆ ಸರ್. ನಾನು ಫಿಲಮ್ ಕಂಡ್ರೆ ತುಂಬಾ ಇಷ್ಟ ಅಲ್ವಾ ಸರ್, ಅದಕ್ಕೆ ನಾನು ಬರೀ ಸುಮ್ನೆ ಬಾಯಿ ಮಾತ್ರ ಅಂತಾಳೆ ಅನ್ಕೊಂಡ್ರೆ ರಿಯಲ್ ಆಗೇ ಮಾಡ್ಕೊಂಡ್ಬಿಟ್ಟವಳು ಸರ್. ಪಾಪ ಈ ಹುಡುಗನ್ ಮುಖ ನೋಡ್ರಿ. ಬಿಟ್ಕೊಟ್ಬಿಟ್ರಿ. ನೋ 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 ನೋ, ಆಯುಷ್ ಬಿಡ್ತೀನಿ ಅಂತಂದ್ರು ಆ ಹುಡುಗಿ ಬಿಟ್ಕೊಡಲ್ಲ. ಆಯುಷ್ ಬಿಟ್ಕೊಡಲ್ವಾ? ರೀ ಪಾರ್ಥ್ರೆ, ಈ ಆಯುಷ್ ಯಾರ್ರಿ? ನಾನು ಈಗ ಲವ್ ಹುಡುಗನಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಮೇಲೆ
ನನ್ನ ಹೆಸರು ಸಹಿತ ಅದಕ್ಕೆ ತಕ್ಕನಾಗೆ ಆಯುಷ್ ಅಂತ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಪಾರ್ಥನ ಆ ಕಡೆ ಪಕ್ಕಕ್ಕೆ ತಳ್ಳಿಬಿಟ್ಟೆ. ಚೆನ್ನಾಗಿದೆ. ಈ ವಯಸ್ಸಲ್ಲಿ ಬೇಕಾಗಿರೋ ಹೆಸರನ್ನೇ ಸೇರಿಸ್ಕೊಂಡವ್ರೆ. ಆಯುಷ್ ಕರೆಕ್ಟ್ ಆಗಿ. ಆಯುಷ್ ಬೇಕಾದ್ದೆ. ಇವ್ರೇನೋ ಲವ್ ಮಾಡ್ತಾ ಇದಾರೆ, ಹೋಗ್ಲಿ ಬಿಡ. ನೀನ್ ಯಾಕೋ ಎದ್ರುಕೊಂಡು ನನ್ನ ಹತ್ರ ಬಂದಿದ್ಯಾ? ಸರ್, ನನ್ನ ಹುಡುಗಿ ಈ ವಯ್ಯನಿಂದ ಹೋಗಿದ್ದಕ್ಕೆ ನಾನು ಈ ವಯ್ಯನ ಮೇಲೆ ಅಪಾರ್ಥ ಮಾಡ್ಕೊಂಡಿಲ್ಲ ಅಂತ ಒಂದು ಲೆಟರ್ ಬರೆದು ಸೈನ್ ಮಾಡ್ಕೊಡ್ಬೇಕಂತೆ ಸರ್. ಒಂದು ವಾರದಿಂದ ಪ್ರಾಣ ಹಿಂಡ್ತಾ ಇದ್ದಾರೆ ಸರ್. 1-2 ಹೋದ್ರು ಅಲ್ಲೇ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಅಂತಾರೆ ಸರ್. ಕಷ್ಟ ಇದೆ. ವಿಷಯ ಬೇಕಾದ್ರೆ ಪತ್ರ ನಾನೇ ಬರೀತೀನಿ, ಅವನು ಸೈನ್ ಹಾಕಿದ್ರೆ ಸಾಕು. ನೋಡಿ ಸರ್, ಹೆಂಗ್ ಆಟಿಟ್ಯೂಡ್ ಇಟ್ಕೊಂಡು ಮಾತಾಡ್ತಾ ಇದ್ದ ನೀವಯ್ಯ. ಏನ್ ಸರ್ ಬರ್ಕೊಳ್ಳಿ, ನಾನು ಹೆಂಗ್ ಸರ್ ಬರ್ಕೊಡ್ಲಿ ಸರ್? ದಯವಿಟ್ಟು ನೀವೇ ಏನಾದ್ರು ಸಹಾಯ ಮಾಡಿ ಸರ್, ಪ್ಲೀಸ್. ನೋಡಿ, ನಾನು ಹೇಳೋದಕ್ ಬಂದಿದ್ದು, ನಿಮ್ಮಿಬ್ಬರಿಗೂ ಮದುವೆ ಆದ್ರೆ ಇಮಿಡಿಯೇಟ್ ಆಗಿ ಇವನು ಪ್ರಾಣನೇ ಬಿಟ್ಬಿಡ್ತಾನೆ, ಸತ್ತೋಗ್ಬಿಡ್ತಾನೆ. ನೋ ಪ್ರಾಬ್ಲಮ್. ನೋಡಿ, ನನಗೆ ಈ ಮದುವೆ ಚಪ್ರ ಶಾಸ್ತ್ರ ಗೀಸ್ತ್ರ ಅದ್ರಲ್ಲಿ ನಂಬಿಕೆನೇ ಇಲ್ಲ. ಮತ್ತೆ ಲಿವ್ ಟುಗೆದರ್, ಲಿವ್ ಇನ್ ರಿಲೇಶನ್ಶಿಪ್. ಏನ್ ಸರ್ ಇವ್ರು? ಸರ್, ನಿಮ್ ಮನೆ ಹುಡುಗನ ಅಲ್ಲ ಮುದ್ಕನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಸರ್. ಕಂಡ್ಕಂಡು ಹುಡುಗಿರ್ ಮೇಲೆಲ್ಲ ಕಣ್ಣಾಗ್ತಾನೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ ಸರ್ ಈ ಮುದ್ಕ? ಆವಾಜ್ ಹಾಕ್ತೀಯ ನೀನು? ಆವಾಜ್ ಪುಟ್ಟ ಅಂದ್ರೆ ಅದೇ ಪ್ರೀತಿಯಿಂದ ಕೇಳೋ, ಪ್ರಾಣನ ಕೊಡ್ತೀನಿ. ಆವಾಜ್ ಗಿವಾಜ್ ಹಾಕಿದ್ರೆ ನಾಟಕ ಆಡ್ತಾನೆ ನನ್ನ ಮಗನೇ. ಏನಂತೀಯ ಮಚ್ಚಿ? I'll give me Wi-Fi. ವೈಫೈ ಬಿಲ್ ಕಟ್ಟಿಲ್ಲ, 5 days ಆಯ್ತು, ಕಟ್ ಮಾಡ್ಬಿಟ್ಟಿದ್ದಾರೆ. No, not that Wi-Fi. This is Wi-Fi. Oh, this is not Wi-Fi, this is hi-fi. ಸರ್, ಏನೋ ಉದ್ವೇಗದಲ್ಲಿ 4 ಮಾತು ಅಂದ್ಬಿಟ್ಟೆ ಸರ್. ಕಾಲಿಗೆ ಬಿದ್ದು ಕೇಳ್ಕೊತೀನಿ ಸರ್, ದಯವಿಟ್ಟು ಅವರಿಂದ ನಮ್ಮ ಹುಡುಗಿನ ನನ್ನ ಕಾಪಾಡಿ ಸರ್. ಹಂಗ ಬಾ ದಾರಿಗೆ. ಒಂದ್ ನಿಮಿಷ ಇರು. ನೋಡಿ ಪರ್ತವ್ರೆ, ಜಮಾನ್ದಲ್ಲಿ ಇನ್ನೊಂದು ಹೆಸರಿತ್ತಂತಲ್ಲ? I don't know what. You don't know? No. ಸೀತಾಪತಿ. ಈಗ ಸುಮಾರು ವರ್ಷಗಳ ಹಿಂದೆ ಗೌರಿ ಶಂಕರ ಚಿಟ್ ಫಂಡ್ ಕಂಪನಿಯಲ್ಲಿ ನೀವು ಕೆಲಸ ಮಾಡುವಾಗ ನಿಮ್ಮ ಕೊಲೀಗು ಪ್ರಸಾದ್ ಅವರ ಹೆಂಡತಿಯನ್ನ ತಪ್ಕೊಂಡಿದ್ರಿ. ಅದು ಬಹಳ ದೊಡ್ಡ ಸುದ್ದಿ ಆಗಿತ್ತು. ಆಮ್ ಐ ರೈಟ್? ಇದಕ್ಕೇನು ಸಾಕ್ಷಿ? ನಿಮಗ್ ಸಾಕ್ಷಿ ತಾನೇ ಬೇಕು? ಬೇಕು. ನಿಮಗೋಸ್ಕರ ಸಾಕ್ಷ್ಯ ಚಿತ್ರನೇ ಇದೆ ನೋಡಿ. ಸೀತಾಪತಿ ಆವತ್ತೇನೋ ಗೊತ್ತಿಲ್ಲದೆ ನನ್ನ ಹೆಂಡತಿನ ತಪ್ಕೊಂಡ್ಬಿಟ್ಟು ಅಪಾರ್ಥ ಮಾಡ್ಕೊಂಡ್ಬಿಟ್ರು ಅಂತ ಊರಲ್ಲೆಲ್ಲ ಟಾಮ್ ಮಾಡ್ದೆ, ಸುಮ್ಮನೆ ಬಿಟ್ಟಿದ್ದೆ. ಆದ್ರೆ ಈ ಮಜಾ ಟಾಕೀಸ್ ಮನೆಯಲ್ಲಿ ನನ್ನ ಹೆಂಡತಿನ ತಪ್ಕೊಂಡಿದ್ ವಿಚಾರ ನೀನೇನಾದ್ರು ಹೇಳಿದ್ರೆ ಅಪಾರ್ಥ ಮಾಡ್ಕೊಳ್ಳೋದಲ್ಲ ಕಣೋ, ತಲೆ ತೆಗೆದು ಬಿಡ್ತೀನಿ. ಬೇಕಾ ಸರ್, ಇದೇನ್ ಸರ್ ಬೆಂಗಳೂರಿಗೆ ಮೆಟ್ರೋ ಇವಾಗ ಬಂದಿದೆ, ಆದ್ರೆ ಕಾಮಗಾರಿ ತುಂಬಾ ಹಿಂದೆನೆ ಶುರು ಆಗೋಗ್ಬಿಟ್ಟಿದೆ. ಹೇಳಿ ಆಯುಷ್. ಕಾಲ್ ಮೀ ಪಾರ್ಥ. ಹೇಳಿ ಪಾರ್ಥವ್ರೆ. ನೋಡು, ಪದೇ ಈ ಕ್ಯಾಸೆಟ್ ಹಾಕ್ಬೇಡ. ಈ ಕ್ಯಾಸೆಟ್ ನೋಡಿದ ದಿವಸನ ನನ್ನ ಹೆಂಡತಿ ಶಿಫ್ಟ್ ಮೇಲೆ 3 ತಿಂಗಳು ನನ್ನ ಪಟ ಅಂತ ಹೊಡೆದಾಕ್ಬಿಟ್ಟಿದ್ದಾಳೆ. ನೋಡು ಸುಜಾ, ಕಾರ್ ಪಾರ್ಕಿಂಗ್ ನಲ್ಲಿ ಎಲ್ಲಾ ಕಾರ್ಗೂ ಒಂದೇ ಬಣ್ಣದ ಟಾರ್ಪಾಲ್ ಹಾಕಿದ್ರೆ ಕನ್ಫ್ಯೂಸ್ ಆಗಲ್ವಾ? ಹಾಗೆ ಕನ್ಫ್ಯೂಸ್ ಆಗ್ಬಿಟ್ಟು ಪ್ರಸಾದ್ ಅವ್ರ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರ ನನ್ನ ಹೆಂಡತಿ ತಪ್ಕೊಂಡ್ಬಿಟ್ಟಪ್ಪ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಅಪ್ಪ, ಅಯ್ಯ, ನೋಡಪ್ಪ, ನಿನ್ ಲವರ್ ನಾನು ನಿನಗೆ ಬಿಟ್ಕೊಟ್ಬಿಡ್ತೀನಿ. ನನಗಂತೂ ಏನು ಬೇಡ, ಯಾಕೆಂದ್ರೆ ಇಲ್ಲ ನಮ್ ಸೃಜಾ ಬಿಡೋದಿಲ್ಲ. ಬಾ, ನಿನ್ನ ವಸ್ತು ನಿನಗೆ ಬಿಟ್ಕೊಟ್ಬಿಡ್ತೀನಪ್ಪ. ತಗೋ, ನಿನ್ ವಸ್ತು ನಿನಗೆ ಕೊಟ್ಬಿಡ್ತೀನಿ, ತಗೋ. ಪ್ರೀತಿಯ ಕನಸಲ್ಲ ಕರಗಿ ಹೋಯಿತೆ ಕೊನೆಗೂ, ಸುಖ ತಪ್ಪಿತೆ ಬಾಳು ಮುಖವಾಯಿತೆ. ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಬರ್ಲಾ ಸರ್? ಇನ್ಮೇಲಾದ್ರೂ ಜೋಪಾನ. ಸರ್, ನೀವೆಲ್ಲ ಕಡ್ಡಿಪುಡಿ ಸಿನಿಮಾ ನೋಡಿದಿರ ಅಲ್ವಾ? ಬಹಳ ಅದ್ಭುತವಾದಂತಹ ಸಿನಿಮಾ. ಶಿವಣ್ಣ ಹಾಗೂ ದುನಿಯಾ ಸೂರಿ ಅವರ ಕಾಂಬಿನೇಷನ್ ಸೂಪರ್ ಹಿಟ್ ಆಗಿತ್ತು. ಈಗ ಅದೇ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಸಿನಿಮಾ ಬರ್ತಾ ಇದೆ. ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಇದು
ಶಿವಣ್ಣ ಮತ್ತೆ ಸೂರಿ ಅವರ ಕಾಂಬಿನೇಷನ್ ಮಾತ್ರ ಅಲ್ಲ, ಇದೊಂಥರ ಹೆಂಗೆ ಅಂದ್ರೆ ಮಲ್ಟಿ ಸ್ಟಾರಿಂಗ್ ಸಿನಿಮಾ ಅಂತಾನೆ ಹೇಳ್ಬೋದು. ಧನಂಜಯಿ, ವಸಿಷ್ಠ, ಭಾವನಾ, ಮಾನ್ವಿತಾ, ಇಷ್ಟು ಜನ ಎಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡಿದ್ರೆ ಅದು ಸೂಪರ್ ಡೂಪರ್ ಮಲ್ಟಿ ಸ್ಟಾರ್ ತಾನೆ. ಅಫ್ಕೋರ್ಸ್. ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀನಿ ಗೊತ್ತಾಯ್ತಲ್ಲ? ಎಸ್, ಟಗರು. ಈಗ ಟಗರು ನೀವು ಹಳ್ಳಿಲಿ ನೋಡಿರ್ತೀರಾ, ಜಾತ್ರೆಯಲ್ಲಿ ಡಮಾರ್ ಅಂತ ಗುದ್ದಾಡೋದ್ ನೋಡಿರ್ತೀರಾ, ಅಂಗಡಿಗಳಲ್ಲಿ ನೋಡಿರ್ತೀರಾ. ಆದರೆ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಟಗರನ್ನ ಮಜಾ ಟಾಕೀಸ್ ಅಲ್ಲಿ ನೋಡಿದ್ರೆ ಹೇಗಿರುತ್ತೆ? ಸೂಪರ್. ಸೊ ವೆಲ್ಕಮ್ ಮಾಡೋಣ. ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಟಗರು ಚಿತ್ರತಂಡದವ್ರು ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್ ಧನಂಜಯ, ಮಾನ್ವಿತಾ, ಹರೀಶ್, ಅನನ್ಯ ಭಟ್. ಫಸ್ಟ್ ಆಫ್ ಆಲ್ ತಾವು ಬಂದಿದ್ದು ಬಹಳ ಖುಷಿ ಆಯ್ತು. ಆಮೇಲೆ ತುಂಬಾ ದಿನದಿಂದ ಕಾಯ್ತಾ ಇದ್ವಿ. ಮಾನ್ವಿತಾ ನಮ್ಮ ಮಜಾ ಟಾಕೀಸ್ ಬರ್ಬೇಕು ಕರ್ಕೊಂಡು ಹೋಗ್ತೀರಾ ಮಿಸ್ ಲೋಕೇಶ್? ಹೊಸ ಸೆಟ್ಟು, ಹೊಸ ಮನೆ, ಸೀಸನ್ 1 ಅಲ್ಲಿ ಎಲ್ಲ ಇದ್ ಮಾಡಿದ್ವಿ. ಕ್ಲೀನ್ ಮಾಡ್ತಾ ಇದೀನಿ ಸೃಜನ್ ಅವ್ರ ಮನೇನ. ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದ್ರೆ ಕ್ಲೀನ್ ಮಾಡಿಸ್ತಾ. ವೆಲ್ಕಮ್ ಟು ಮಜಾ ಟಾಕೀಸ್. ನಮ್ಮ ಸೀನಿಯರ್ ಸೆಲೆಬ್ರಿಟಿ ಗೆಸ್ಟ್ ಫಾರ್ ಮಜಾ ಟಾಕೀಸ್ ಮಿಸ್ಟರ್ ಧನಂಜಯ್. 6ನೇ ಸರಿ ಬರ್ತಾ ಇರೋದು ನಾನು. ಇಲ್ಲ, ದಟ್ ಶೋಸ್ ದಟ್ ಧನಂಜಯ ಅವರು ಅಷ್ಟು ಬಿಸಿ ಇದಾರೆ ಅಂತ ಅಲ್ವಾ? ಮತ್ತೆ ಕ್ಲಾಪ್ಸ್. ಸಿನಿಮಾ ಮಾಡ್ತಾರೆ, ಬಿಸಿ ಇದಾರೆ. ನಾನ್ ಡೆಬ್ಯೂ ಮಾಡ್ತಾ ಇದೀನಿ ಮಜಾ ಟಾಕೀಸ್ಗೆ. ಡೆಬ್ಯೂ. ಅನನ್ಯ, ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ, ಪ್ಲೀಸ್ ಕಮ್. ಕೂತ್ಕೊಳ್ಳಿ. ಒಂದು ವಿಚಾರ ಈ ಪಿಕ್ಚರಿನ ಮುಖಾಂತರ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದು ಏನು ಅಂದ್ರೆ, ನನಗೆ ಈ ಒಂದು ಸಿನಿಮಾ ವಿಚಾರವಾಗಿ ನನಗೆ ಧನಂಜಯ್ ಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚಿದೆ. ಯಾಕೆ ಮಿಸ್ ಲೋಕೇಶ್? ನನಗೆ ತುಂಬಾ ವರ್ಷಗಳಿಂದ ನೆಗೆಟಿವ್ ರೋಲ್ ಮಾಡ್ಬೇಕು, ವಿಲ್ಲನ್ ಮಾಡ್ಬೇಕು ಅಂತ ತುಂಬಾ ಆಸೆ. ಬಟ್ ಆಪರ್ಚುನಿಟಿ ಸಿಕ್ಕಿಲ್ಲ. ಬಟ್ ವೆನ್ ಎವರ್ ಐ ಸಿ ಹಿಮ್, ಈ ಸಿನಿಮಾದಲ್ಲಿ ಆ ಒಂದು ಗೆಟಪ್, ಆ ಕದರ್ ಅಂಡ್ ದ ವೇ ಹೀಸ್ ಪ್ರೆಸೆಂಟೆಡ್ ಹಿಮ್ಸೆಲ್ಫ್ ಇಸ್ ಫಿನಾಮಿನಲ್. ಯು ಲುಕ್ ಅಮೇಸಿಂಗ್. Thank you. ಡೌಟ್ಸ್ ಅಬೌಟ್ ಇಟ್. ಥ್ಯಾಂಕ್ ಯು ಸುಜನ್. ಒಬ್ಬ ಹೀರೋ, ಮೇನ್ ಸ್ಟ್ರೀಮ್ ಹೀರೋ ಆಗಿರೋನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಕ್ಕೆ ಒಂದು ಇನ್ಸ್ಪಿರೇಷನ್ ಏನು, ಕಾರಣ ಏನು? ವಾಟ್ ವಾಸ್ ದ ರೀಸನ್? ಒಂದು ಅದೇ, ಈಗ ನೀವು ಹೇಳ್ದಂಗೆ ಎಲ್ರಿಗೂ ಆಸೆ ಇರುತ್ತೆ. ನಾವು ಎಲ್ಲ ಹೀರೋಗಳಿಗೂ ಒಂದು ಆಸೆ ಇರುತ್ತೆ ನೆಗೆಟಿವ್ ರೋಲ್ ಮಾಡಬೇಕು ಅಂತ. ಅದ್ರದ್ದೊಂದು ಮಜಾ ಬೇರೆ ಇದೆ. ಅಂದ್ರೆ ಒಬ್ಬ ಹೀರೋ ಅಂತಿದಂಗೆ ನಾವು ಆ ಪಾತ್ರಕ್ಕೆ ಒಂದಿಷ್ಟು ಬೌಂಡ್ರೀಸ್ ಅಂತ ಇರುತ್ತೆ. ನೆಗೆಟಿವ್ ರೋಲ್ ಅಂತ ಬಂದಾಗ ಎಲ್ಲ ದಾಟ್ಬಿಡ್ಬೋದು. ಅದೊಂದು ಬೇರೆನೆ ಸ್ವತಂತ್ರ. ಇನ್ಸ್ಪಿರೇಷನ್ ಅಂತ ಬಂದ್ರೆ ಅದೇ, ಎಲ್ರು ಎಲ್ಲಾ ತರದ ಪಾತ್ರಗಳನ್ನು ಮಾಡಿದ್ದಾರೆ. ಅಂದ್ರೆ ಇಲ್ಲೇ ಎಕ್ಸಾಂಪಲ್ ತಗೋಬೇಕು ಅಂದ್ರೆ, ಈಗ ಲೋಕೇಶ್ ಅವರು ಎಷ್ಟೆಷ್ಟು ಎಲ್ಲಾ ತರದ ಪಾತ್ರಗಳು, ಕಾಮಿಡಿ ಮಾಡಿದ್ದಾರೆ, ವಿಲನ್ ಮಾಡಿದ್ದಾರೆ, ಎಲ್ಲಾ ತರದ್ದು. ಆಮೇಲೆ ಸೀರಿಯಲ್ ಆದಂತ ಪಾತ್ರಗಳು. ಸೊ ಹಂಗೆ ಒಬ್ಬ ಆಕ್ಟರ್ ಆಗಿ ಯೋಚನೆ ಮಾಡಿದಾಗ ಹೀರೋ ಅಂತ ಒಂದ್ ಇಮೇಜಿಗೆ ಸ್ಟಿಕ್ ಆಗದೆ ಈ ತರದ ಪಾತ್ರಗಳು ಬಂದಾಗ್ಲೂ ಎಕ್ಸ್ಪ್ಲೋರ್ ಮಾಡಕ್ಕೆ ಒಂದು ಬೇರೆ ತರ ಖುಷಿ ಇರುತ್ತೆ. ಜಿಮ್ ಅಲ್ಲಿ ಟ್ರೆಡ್ಮಿಲ್ ಅಲ್ಲಿ ನಾನು ಮತ್ತೆ ಸುರಿ ಸರ್ ಇಬ್ರು ವಾಕ್ ಮಾಡ್ತಾ ಇದ್ವಿ. ವಾಕ್ ಮಾಡ್ತಾ ಅವರು ನೆಗೆಟಿವ್ ರೋಲ್ ಮಾಡ್ತಿದ್ದನು ಅಂತ ಕೇಳಿದ್ರು. ಹ್ಞೂ ಸರ್ ಮಾಡ್ತೀನಿ, ಯಾವ್ದ್ರಲ್ಲಿ ಅಂತ. ಹಿಂಗೆ ನಮ್ ಟಗರಲ್ಲಿ ಶಿವಣ್ಣ ಜೊತೆ ಇಮಿಡಿಯೇಟ್ ಆಗಿ ಹ್ಞೂ ಸರ್ ಮಾಡ್ತೀನಿ ಅಂದೆ ಅಷ್ಟೇ. ಕರೆಕ್ಟ್. ಆಕ್ಚುಲಿ ಈ ಒಂದು ಆಸೆನ ನಾನು ಈಡೇರಿಸ್ಕೊಂಡಿದ್ದೀನಿ. ಅಂದ್ರೆ ನಾವೆಲ್ಲ ಮಾತಾಡ್ತಾ ಇದ್ವಿ, ನಾನು ದರ್ಶನ್ ಅವರೆಲ್ಲ ಮಾತಾಡ್ತಾ ಇದ್ವಿ, ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಕ್ಯಾರೆಕ್ಟರ್, ಬಿಕಾಸ್ ಇವನ್ ಹಿ ಲವ್ಸ್ ಟು ಡೂ ಅ ನೆಗೆಟಿವ್ ರೋಲ್. ಸೊ ಆ ನೆಗೆಟಿವ್ ರೋಲ್ ಮಾಡಬೇಕು ಅಂದಾಗ ನಾವೆಲ್ಲ ಆಸೆ ತೀರಿಸ್ಕೊಂಡಿದ್ದು ನವಗ್ರಹ ಚಿತ್ರದಲ್ಲಿ. ಎಲ್ಲರೂ ಒಂದು ನೆಗೆಟಿವ್ ಶೇಡು, ಒಂದು ರಫ್ ಲುಕ್ ಅದೆಲ್ಲ. ಬಟ್ ಸ್ಟಿಲ್ ಸರ್, ಓಪನ್ ಆಗಿ ಹೇಳ್ತಾ ಇದೀನಿ, ನಂಗೆ ನೆಗೆಟಿವ್ ರೋಲ್ ಇಷ್ಟ. ದಯವಿಟ್ಟು ಪಿಕ್ಚರ್ ಮಾಡಿದ್ರೆ ವಿಲನ್ ಕ್ಯಾರೆಕ್ಟರ್. ಇಲ್ಲ, ಆಗ್ಲೇನೆ ಅಪ್ಲಿಕೇಶನ್ ಸಿಕ್ಕಾಯ್ತು, ಗೊತ್ತಾಯ್ತು. ಆಮೇಲೆ ಆ ಆಂಗಲ್ ಇಂದ ಯೋಚನೆ ಮಾಡಕ್ ಶುರು ಮಾಡ್ಬಿಡಿದೀನಿ ನಾನು ಆಗ್ಲೇ. ಹೌದಾ? ನೀವು ಬರೀ ಹೆಣ್ಮಕ್ಳನ್ನ ಆಂಗಲ್ ಇಂದ ನೋಡ್ತೀರಾ ಅನ್ಕೊಂಡೆ. ಇನ್ನೂ ನೋಡ್ತಾ ಇದೀರಲ್ಲ, ಖುಷಿ ಆಯ್ತು. ಫಸ್ಟ್ ಟೈಮ್. ಓಕೆ ಅನನ್ಯ, ಕಮಿಂಗ್ ಟು ಯು. ಈ ಸಿನಿಮಾದಲ್ಲಿ ಹಾಡನ್ನ ಹಾಡಿದ್ದಾರೆ ಅಂಡ್ ಯು ಸ್ಟಾರ್ಟೆಡ್ ಸಿಂಗಿಂಗ್ ಅಟ್ ದ ಏಜ್ ಆಫ್ 9. ಯಾ, 9. ಸ್ಕೂಲ್ಗಿಲ್ ಹೋಗ್ತಾ ಇರಲ್ವಾ? ಸ್ಕೂಲ್ಗಿಲ್ ಹೋಗ್ತಾ ಇರಲ್ವಪ್ಪ? ಹೋಗ್ತಾ ಇದ್ದೆ. ಆಮೇಲೆ ಇನ್ನೊಂದು ಹೆಮ್ಮೆ ನಾವು ಪಡ್ಬೇಕಾಗಿರೋದು ಏನು ಅಂದ್ರೆ, ನಮ್ಮ ಮಜಾ ಟಾಕೀಸ್ ಅಲ್ಲಿ ಮುದ್ದೇಶನ್ ಕ್ಯಾರೆಕ್ಟರ್ ಮಾಡುವಂತ ನಮ್ಮ ಮಂಡ್ಯ ರಮೇಶ್ ಅವರು ನಡೆಸುವಂತ ನಟನ ಏನ್ ಸಂಸ್ಥೆ ಇದೆ, ತುಂಬಾ ಹೆಸರು ಮಾಡಿರುವಂತ ಒಂದು ಸಂಸ್ಥೆ. ಆ ಸಂಸ್ಥೆಯ ಸ್ಟೂಡೆಂಟ್. ಸ್ಕೂಲ್ ಹೋಗ್ತಾ ಇದ್ರು ಮಿಸ್ಟರ್ ಲೋಕೇಶ್. ಅದ್ರ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ರು ಅಲ್ವಾ? ಸ್ಕೂಲಲ್ಲೂ ಹಾಡು ಹೇಳ್ತಾ ಇದ್ದೆ. ನಮ್ಮ ಸ್ಕೂಲಲ್ಲಿ ಹಾಡು ಹೇಳೋದು ಅಂದ್ರೆ ಬೇರೆ ಅದು. ಬಾರ ಹಾಡು ಹೇಳ್ಬಿಟ್ಟು ಬರೋಣ ಅಂತ ಹೇಳ್ತಾರಲ್ಲ, ಆ ತರ ಅದು. Yes, tell me your experience with this film. With this film, 2 ಹಾಡು ಹಾಡಿದ್ದೀನಿ. ಸೊ ಇಟ್ ಇಸ್ ಒಂಥರ ಇಡೀ ಟಗರು ಅಂದ್ರೆ ನಾನೇ ಅನ್ಸುತ್ತೆ. ಬಿಕಾಸ್ ಅಷ್ಟು ಪವರ್ಫುಲ್ ಸಾಂಗ್ಸ್ ಅದೆಲ್ಲ. ಅವ್ರಲ್ಲೇ ಡಿಚ್ಚಿ ಹೊಡೆದ್ಬಿಡ್ಲ ಒಂದ್ಸಲಿ ಅಂತ. ಟಗರ್ ನಾನೇ ಹೊಡೆದ್ಬಿಡ್ಲ ಡಿಚ್ಚಿ ಅಂತ. ಅಷ್ಟು ಪವರ್ಫುಲ್ ಸಾಂಗ್ಸ್. ಐ ಮೀನ್ ನನ್ನ ಸಿಂಗಿಂಗ್ ಕರಿಯರ್ ಅಲ್ಲಿ ದಿಸ್ ದ ಫಸ್ಟ್ ಟೈಮ್ ಐ ಆಮ್ ಸಿಂಗಿಂಗ್ ದಿಸ್ ಕೈಂಡ್ ಆಫ್ ಸಾಂಗ್. Okay. So this is actually the true voice coming out, Sara. Super. So and Charan Raj sir, I mean track in the scratch inda kuda nane haadta bartididdu. So it was fun and ಎಷ್ಟು ಖುಷಿಯಿಂದ ಹಾಡ್ತಿದ್ದೆ ಅಂದ್ರೆ
ಫೈನಲ್ ರೆಕಾರ್ಡಿಂಗ್ ಟೈಮ್ ಅಲ್ಲಿ ಯಾವ್ದೋ ಒಂದ್ ಸಂಗತಿ ಬರ್ಬೇಕಿತ್ತು. ಐ ಸಂಗ್ ದಟ್ ಚರಣ್ ರಾಜ್ ವಾಸ್ ಲೈಕ್ ಲಿಟ್ರಲಿ ಡಾನ್ಸಿಂಗ್ ಇನ್ ದ ಸ್ಟುಡಿಯೋ. ಅಷ್ಟು ಖುಷಿ ಇತ್ತು ನಮ್ಗೆ ವೈಲ್ ರೆಕಾರ್ಡಿಂಗ್ ದಿಸ್. ಫ್ಯಾಂಟಾಸ್ಟಿಕ್. ಹಾ ತಮ್ದು ಇಷ್ಟು ಉದ್ದ ಪಟ್ಟಿ ಇದೆ, ನಾವು ರಿಸರ್ಚ್ ಮಾಡಿರೋದು. ಒಳ್ಳೊಳ್ಳೆ ಸ್ಟೋರಿಗಳಿದೆ ಸರ್. ಹೌದಾ? ಹಾ, ಫಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ, ಆಮೇಲೆ ಮಿಕ್ಕಿದ್ರ ಬಗ್ಗೆ ಮಾತಾಡು. ಸೊ ಅನನ್ಯ ಹಾಡಿದ 2 ಹಾಡು ನಾನ್ ಅದ್ರಲ್ಲಿ perform ಮಾಡಿದ್ದೆ. ಶಿವಣ್ಣ ಆಡಕ್ಕಾಗತ್ತ ಅವರು? ಸೊ ಫುಲ್ ಎನರ್ಜೆಟಿಕ್ ಆಗಿದೆ ಹಾಡು. ಅಂಡ್ ನಂದು ಕೂಡ ಶಿವಣ್ಣ ಅವ್ರ ಎನರ್ಜಿ 100% ಇದ್ರೆ ನಾನು ಅಟ್ಲೀಸ್ಟ್ ಅದಕ್ಕೊಂದು 10% ಆದ್ರೂ ಮ್ಯಾಚ್ ಮಾಡ್ಬೇಕಲ್ವಾ ಅಂತ ಫುಲ್ ಆನ್ ಎಲ್ಲಾ ಕಡೆ ಓಡಾಡ್ಕೊಂಡು ಅವ್ರು ಹೆಂಗ್ ಮಾಡ್ತಾರೆ ಅದೇ ತರ ನಾನು ಇಮಿಟೇಟ್ ಮಾಡಕ್ ಶುರು ಮಾಡಿದೆ. ಸೊ ಆಲ್ಮೋಸ್ಟ್ 1 year ನಾನು ಮಿನಿ ಶಿವಣ್ಣ ಆಗಿದ್ದೆ ಸೆಟ್ ಅಲ್ಲಿ. ಸೊ ಅವ್ರ ತರನೇ ಓಡಾಡ್ಕೊಂಡಿರೋದು, ಎಲ್ರ ಹತ್ರನು ಅಮ್ಮ ಅಮ್ಮ ಅಂತಾನೆ ಮಾತಾಡ್ಸ್ಕೊಂಡಿರ್ತಾ ಇದ್ದೆ ಎಲ್ರ ಹತ್ರನು. ಸೊ ನಾನೊಂಥರ ಮಿನಿ ಶಿವಣ್ಣ ಆಗಿ ಹೋಗ್ಬಿಟ್ಟಿದ್ದೆ. ನಡೆಯೋದು ಕೂಡ ಅವ್ರ ತರನೇ ನಡ್ಕೊಂಡು ಹೋಗ್ತಾ ಇದ್ದೆ ಹೀಗೆ ಹೀಗೆ. ಆಕ್ಚುಲಿ ಇವತ್ತು ಈ ಎಪಿಸೋಡ್ಗೆ ಶಿವಣ್ಣ ಬರ್ಬೇಕಾಗಿತ್ತು, ಬಟ್ ಐ ಥಿಂಕ್ ಈ ಶೂಟಿಂಗ್ ಇನ್ ಬಳ್ಳಾರಿ ಅಲ್ಲ, ಬಳ್ಳಾರಿಲಿ ಶೂಟಿಂಗ್ ಮಾಡ್ತಾ ಇದಾರೆ. ಈ ಒಂದು ಎಪಿಸೋಡಿನ ಮುಖಾಂತರ ನಾವು ಶಿವಣ್ಣಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀವಿ. ಶಿವಣ್ಣ, ಯು ಆರ್ ಆಲ್ವೇಸ್ ರಾಕಿಂಗ್, ಆಲ್ ದ ವೆರಿ ಬೆಸ್ಟ್. ಇವ್ರ ಬಗ್ಗೆ ತುಂಬಾ ಒಳ್ಳೆ ಕತೆ ಇದೆ. ಇವರು ಚಿಕ್ಕ ವಯಸ್ಸಲ್ಲಿ ಇವ್ರ ಅಜ್ಜಿಗೆ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೂದಲು ಕಟ್ ಮಾಡಿದ್ರಂತೆ. ಅಮ್ಮ ತಾಯಿ, ಯಾರಮ್ಮ ಕೊಟ್ಟಿದ್ದೀ ಐಡಿಯಾ? ಆಕ್ಚುಲಿ ನಮ್ಮನೆ ಎದುರುಗಡೆ ಒಬ್ರು ಬಾಬರ್ ಇದ್ರು. ಸೊ ಅವ್ರು ದಿನಾಗ್ಲೂ ಅವ್ರು ಹೇರ್ ಕಟ್ ಮಾಡೋದ್ ನೋಡಿ ನನಗೆ ಒಂಥರ ಟೆಂಪ್ಟಿಂಗ್. ಅಂದ್ರೆ ನಾನು ಕೂಡ ಯಾರ್ದಾರು ಕೂದಲು ಕಟ್ ಮಾಡ್ಬೇಕು ಅಂತ. ಮೇ ಬಿ ನಾನು 4-5 ವರ್ಷ ಅಷ್ಟೇ ಅವಾಗ. ನಮ್ಮ ಅಜ್ಜಿಗೆ ಸ್ವಲ್ಪ ಮುದಿ ಭ್ರಾಂತಿ ಬೇರೆ ಆ ಟೈಮಲ್ಲಿ. ಉದ್ದಕ್ ಜಡೆ ಬೇರೆ ಎತ್ತು ಹೊರಗಡೆ ಕೂತ್ಕೊಂಡಿದ್ರು. ನಾನು ಹೋಗ್ಬಿಟ್ಟು ಅಜ್ಜಿ ಕೂದ್ಲು ಬಾಚ್ತಾ ಅವ್ರ ಜಡೆ ಹಿಡ್ಕೊಂಡು ಕೂದ್ಲು ಕಟ್ ಮಾಡಿದೆ. ಪಾಪ ಅವ್ರ ಸತ್ತೋದ್ಮೇಲೆ ಬಾಬ್ ಕಟ್ ಅಜ್ಜಿ ಅಂತ ಫುಲ್ ಪಾಪ್ಯುಲರ್ ಆಗಿ ಹೋಗ್ಬಿಟ್ರು ನಮ್ಮ ಊರಲ್ಲೆಲ್ಲ. ನನ್ ತಲೆ ಅಂತೂ ಇವ್ರ ಕೈಲಿ ಕೊಡೋಣ ರೀ, ಕತ್ತೆ ಕಟ್ ಮಾಡ್ಬಿಡ್ತಾರೆ ಅಷ್ಟೇ, ಕೂದಲು ಸಿಗ್ಲಿಲ್ಲ ಅಂತ. ನಾನದು ತಲೆ ಕೊಡಲ್ಲ ಅವ್ರಿಗೆ. ಅದೆಲ್ಲ ಓಕೆ, ಬಟ್ ನೈಸ್ ಡ್ರೆಸ್ ಯು ವೇರಿಂಗ್. ಯಾಕೆ ಹುಡುಗಿರು ಇಷ್ಟು ಉದ್ದ, ಅದು ಮಜಾ ಟಾಕೀಸ್ ಬಂದಾಗ ಇಷ್ಟು ದೊಡ್ಡದಾಗಿ ಡ್ರೆಸ್ ಹಾಕ್ತಾರೆ ಅಂತ? ನಮಗ್ ಗೊತ್ತು ಸೃಜನ್ ಸರ್ ಮನೆ ಎಲ್ಲ ಹಂಗೆ ಯಾರು ಕ್ಲೀನ್ ಮಾಡಲ್ಲ ಅಂತ. ಅಟ್ಲೀಸ್ಟ್ ಒಂದ್ ಚಿಕ್ಕದಾಗಿ ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಉದ್ದಕ್ಕೆ ಗೌನ್ ಹಾಕೊಂಡ್ ಬಂದ್ಬಿಡ್ತೀವಿ. ಆತರ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಲಿಸ್ಟೇ ಇದೆ ನನ್ನ ಹತ್ರ. ಆಮೇಲೆ ಬೇರೆಯವರೆಲ್ಲ ಲವ್ ಲೆಟರ್ ಕೊಟ್ರೆ ಒಂದು ಡೈರಿಲಿ ಮೇಂಟೈನ್ ಮಾಡುವಂತ ಒಂದು ಒಳ್ಳೆ ಬುದ್ಧಿ ಇತ್ತಂತೆ. ಹೇಳಿ ತಾವು ಅದ್ರ ಬಗ್ಗೆ ಹೇಳಿ, ನಿಮ್ಮ ಲವ್ ಲೆಟರ್ಸ್ ಬಗ್ಗೆ. ಸೊ ನನಗೆ ಸ್ಕೂಲ್ ಕಾಲೇಜಸ್ ಅಲ್ಲಿ ಇದ್ದಾಗ ತುಂಬಾ ಲವ್ ಲೆಟರ್ಸ್ ಬರೋದು. ಅದನ್ನೆಲ್ಲ ನಾನು ಡೈರಿನಲ್ಲಿ ಯಾವ್ದನ್ನ ಅವ್ರಿಗೆ ಬೈತಾ ಇರಲಿಲ್ಲ, ಬಿಕಾಸ್ ನನಗೆ ಸಖತ್ ಇಷ್ಟ ಲವ್ ಲೆಟರ್ಸ್ ಓದೋದು ಅಂದ್ರೆ. ಸೊ ಲವ್ ಲೆಟರ್ಸ್ ಗಳನ್ನೆಲ್ಲ ಒಂದು ಡೈರಿನಲ್ಲಿ ಅಂಟಿಸಿಟ್ಕೊಂತಿದ್ದೆ. ಮತ್ತೆ ನನಗೆ ಯಾರ್ದಾದ್ರ ಮೇಲೆ ಕ್ರಶ್ ಆದ್ರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಬರೆಯೋದು. ಸೊ ಅದನ್ನ ಡೈರಿನ್ ಬರ್ದ್ಬಿಟ್ಟು ನನ್ ಗಾಡ್ರೇಜ್ ಒಳಗೆ ಲಾಕರ್ ಅಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡಿರ್ತಿದ್ದೆ. ಒಂದಿನ ಏನೋ ನಮ್ಮ ಅಮ್ಮ ಕೈಲಿ ಆ ಡೈರಿ ಸಿಕ್ಬಿಡ್ತು, ಪರ್ಕೆ ಪೂಜೆ ಸರಿಯಾಗಿ ನನಗ್ ಮನೇಲಿ. ಅಂಡ್ ಅದನ್ನ ಬೆಂಕಿಗೆ ಹಾಕ್ಬಿಟ್ರು. ಅದೇನಾದ್ರೂ ಇದ್ದಿದ್ರೆ ಒಳ್ಳೊಳ್ಳೆ ಸ್ಕ್ರೀನ್ ಪ್ಲೇ ಬರ್ದಿರ್ಬೋದಿತ್ತು ಈಗ ಒಳ್ಳೆ ಸಿನಿಮಾಗಳಿಗೆ. ಅದಕ್ಕೆ ಬರೀ ಡೈರಿ ಇಲ್ಲಲ್ಲ, ಇಲ್ಲೂ ಬರ್ದಿಟ್ಕೋಬೇಕಲ್ಲ. ಹಾ, ನೆನ್ಪಿದೆ ಕೆಲವೊಂದೆಲ್ಲ, ಬಟ್ ಹೇಳಿದ್ರೆ ಎಲ್ಲ ಕಾಪ್ರೇಜಿ ಆಗೋಗ್ಬಿಡುತ್ತೆ ಅಂತ ಸುಮ್ಮನೆ. ಸೂಪರ್. ಅನನ್ಯ, ಅಮ್ಮ ಊಟ ತಿನ್ನು ಅಂದ್ರೆ ಇರುವೆ ತಿಂತಾ ಇದ್ದಲ್ಲಪ್ಪ, ಯಾಕಪ್ಪ ಅದು? ಮೋಸ್ಟ್ಲಿ ಟೇಸ್ಟಿ ಆಗಿರ್ತಿತ್ತು ಅನ್ಸುತ್ತೆ. ಇರುವೆ ತಿನ್ನೋದನ್ ಸರ್, ಇದು ಯಾವ್ದಿದು ಹೊಸ ಶೋಕಿ ಅಂತ? ಇಲ್ಲ, ಅದು ಊಟ ತಟ್ಟೆ ಇಟ್ಕೊಂಡಿದ್ರೆ ಸುತ್ತ ಎಲ್ಲ ಓಡಾಡಿದ್ರೆ ಅದು ಹಿಂಸೆ ಆಗತ್ತಲ್ಲ, ಅದಕ್ಕೆ ಅದನ್ನ ಹೊಡೆದು ಇರುವೆ ಚಟ್ನಿ. ಆಕ್ಚುಲಿ ನಮ್ಮ ಊರ್ ಕಡೆ ಇರುವೆ ಚಟ್ನಿ ನಾವೆಲ್ಲ ಮಾಡ್ತಾರೆ. ಹಿಂಗೆಲ್ಲ ಕುತ್ಕೊಂಡು ಊಟ ಮಾಡಿದ್ರೆ ಹಿಂಗ್ ಕೂತ್ಕೊಳ್ಳೋದು. ಸೃಜನ್ ಸರ್, ಆಕ್ಚುಲಿ ಇರುವೆಯಲ್ಲಿ ಚಟ್ನಿ ಮಾಡ್ತಾರೆ, ನಿಮಗ್ ಬೇಕಾದ್ರೆ ತಂದ್ಕೊಡ್ತೀನಿ. ಬೇಡಮ್ಮ ತಾಯಿ, ಬೇಡ. ನಮಗ್ ತೆಂಗಿನಕಾಯಿ ಸಾಕು, ಇರುವೆ ಎಲ್ಲ ಬೇಡ. ತೆಂಗಿನಕಾಯಿ ಚಟ್ನಿ, ಇರುವೆ ಚಟ್ನಿ, ಅದಕ್ ನೀರ್ ದೋಸೆ ಹಾಕ್ಬಿಟ್ಟು ತಿಂದ್ರೆ ನಿಜವಾಗ್ಲೂ ತಿಂತಾರೆ ಅಲ್ವಾ? ಇರುವೆ ತಿಂದ್ರೆ ದೃಷ್ಟಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿರಲ್ಲ, ಅದಕ್ಕೆ ಕೆಂಪಿರುವೆ ತಿಂದ್ರೆ ಕಣ್ಣು ಜಾಸ್ತಿ ತಿಂದ್ರೆ ದೂರದೃಷ್ಟಿಗೆ ಹೋಗ್ಬಿಡ್ತದೆ, ಬೇಡ. ಯಾವ್ದೋ ಹಾಡ್ ಹಾಕ್ತೀನಿ ಅಂತ ಯಾವ್ದೋ ಹಾಡ್ ಹಾಕ್ದ, ಆದ್ರೂ ನಾವು ಡ್ಯಾನ್ಸ್ ಮಾಡ್ಬೇಕು. ನಾವ್ ಬಂದಿದ್ ಏನಕ್ಕೆ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಕೋಬ್ರಾ 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 ತುಜಾ 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 ಕೋಬ್ರಾ 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 ತುಜಾ ತುಜಾ ತುಜಾ. ಏನ್ ನನ್ನ ಹೆಸರು ಜಪ ಮಾಡು ಅಂತ ಯಾರಾದ್ರೂ ಹೇಳಿದಾರೆ? ಯಾಕಂಗ್ ಬಡ್ಕೋತಾ ಇದೀರಾ? ಯಾರು ಹೇಳಿಲ್ಲಪ್ಪ, ಆದ್ರೂ ಪರಿಸ್ಥಿತಿ ಹಂಗ್ ಬಂದಿದೆ, ಸೊ ಹೇಳ್ತಾ ಇದೀವಿ. ಅಂತ ಪರಿಸ್ಥಿತಿ ಏನೋ ಬಂತು ನಿಮ್ಗೆ? ಅದನ್ನ ಹೇಳಕ್ಕೆ ಬಂದಿದ್ದು ನಾವು. ಮತ್ತೆ ಹೇಳಿ ಸಾಯ್ರಿ. ಆಕ್ಚುಲಿ ನನ್ಗೂ ಕುರಿಗೂ ತುಂಬಾ ದಿನದಿಂದ ಒಂದು ಆಸೆ ಇತ್ತು. ಓ, ನನಗೂ ಡೌಟ್ ಇತ್ತು, ಇವಾಗ ಕನ್ಫರ್ಮ್ ಆಯ್ತು. ಹಂಗೇನಲ್ಲಪ್ಪ, ಮತ್ತೆ ಒಂದ್ ಆಸೆ ಇತ್ತು ಅಷ್ಟೇ. ಓ ಹೌದಾ? ಅದೇನ್ ಕೊನೆ ಆಸೆ ಹೇಳಿ. ಅದು ನೀನು ಕೊನೆ ಅಂತನಾರು ಅನ್ಕೋ, ಮದ್ದಿದ್ದಾರು ಅನ್ಕೋ,
ಸ್ಟಾರ್ಟಿಂಗ್ ದವ್ರು ಅಂತ ಏನಾರ ಅನ್ಕೋ ಒಟ್ಟಲ್ಲಿ ನಮ್ಮ ಮಾಸೆನ ಈಡೇರ್ಸು. ಗೆಸ್ಟ್ಗಳಿಗೆ ಮರ್ಯಾದೆ ಕೊಡ್ಬೇಕು ಅಂತ ಹೇಳಿದ್ದು ಡೈಲಾಗ್ ಅಲ್ಲಿ, ಅದನ್ನ ಮರ್ಯಾದೆ ಕೊಡೋದ್ ಮರ್ತು ಬಿಟ್ಟಿದ್ದು. ಈಗ ಕೊಡ್ತೀವಿ. ಈಗ ಹೇಳ್ಕೊಬ್ರ ನಮ್ಮ ಆಸೆ ಈಡೇರಿಸ್ತೀಯೋ ಇಲ್ವೋ? ಆಯ್ತು, ಏನಪ್ಪ ನಿಮ್ಮ ಆಸೆ ಹೇಳ್ರಿ. ತುರಿ ಲೆಡಿನಾ ನಾನ್ ಯಾಕೋ ಲೇಡಿ ಆಗ್ಲಿ, ನಾ ಜೆಂಟ್ ಲೇಡಿನಾ? ಅಯ್ಯ ನಿನ್ ಬಾಯಿಗೆ ರೆಡಿನಾ? ಅದೇ ಲೇಡಿನಾ ಅಂತ. ಅದೇ ರೆಡಿಯಪ್ಪ, ರೆಡಿ. ಸೆಟಪ್ ಸೆಟಪ್ ಅಪ್ಪ ನೀ ತಿಳ್ಕೊಂಡಿದ್ ಸೆಟಪ್ ಅಲ್ಲ, ಪ್ರಾಪರ್ಟಿ ಸೆಟಪ್. ಕಮಾನ್. ಏಯ್ ಕುರಿ ಗೊತ್ತು ಏನ್ರ ಇದು? ಓ ಕರೆಕ್ಟ್, ಈಗ ಗೊತ್ತಾಯ್ತು ಏನಕ್ಕೆ ಬಂದಿರ. ಹೊಸ ಬಿಸ್ನೆಸ್ ಶುರು ಮಾಡಿದಾರೆ. ಖಾಲಿ ಬಾಟ್ಲೆ ಹಳೆ ಪೇಪರ್ ಸೀಸಾ, ಅದಕ್ಕೋಸ್ಕರ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಅದಲ್ಲ ಕೊಬ್ರ, ಅಲ್ಲ ಇಷ್ಟು ಚೆನ್ನಾಗಿ ಡ್ರೆಸ್ ಹಾಕಬಿಟ್ಟು ಹಳೆ ಪೇಪರ್ ಖಾಲಿ ಚೀಸ್ ಅಂತ ಹೋಯ್ತೀವ. ಅದೇ ಏನು ಫುಲ್ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ರ. ಆದ್ರೆ ಸಂಡೆ ಬಜಾರ್ ಎಲ್ಲ ಇಲ್ಲಿ ತಂದಿಟ್ಟಿದ್ದೀರಲ್ಲ. ತುಜಾ ನೀನೇ ಎಷ್ಟೋ ಸಲ ಹೇಳಿದ್ಯಾ ಏನಂತ? ತಾಳಿದವನು ತಾಳೆಹಣ್ಣು ಅಂತ. ತಾಳಿದವನು ತಾಳೆಹಣ್ಣು ಬಾಳೆಹಣ್ಣು ಅಲ್ಲ ಕಣ, ತಾಳಿದವನು ಬಾಳಿಯಾನು. ಅದೇ ಟೈಮ್ ಆಯ್ತು, ಶುರು ಮಾಡ್ಕೋ. ನೋಡಮ್ಮ ಕೊಬ್ರ, ಈಗ ನಮ್ಮ ಮಾಸೆ ಹೇಳೋ ಟೈಮ್ ಬರ್ತಾ ಇದೆ. ಹೇಳಿ ಸಾರಿ. ನಾವಿಬ್ರು ನೋಡಕ್ಕೆ ಸುಮಾರಾಗಿದ್ರು ಎಷ್ಟೋ ಜನ ಫೇಸ್ಬುಕ್ ಅಲ್ಲೆಲ್ಲ ನೋಡೋದಕ್ಕೆ ತೇಟ್ ತೀರೋ ತರನೇ ಇದ್ರಿ ಅಂತ ಹೇಳ್ತಾರೆ. ಶಿಕಾಂಬಿಡಿಗಳ ಅದೆಲ್ಲ ಫೇಕ್ ಅಕೌಂಟ್ಸ್, ಫಸ್ಟ್ ಬ್ಲಾಕ್ ಮಾಡಿ ಅದನ್ನ. ಅಪ್ಪ ನಮ್ಮ ಅಕೌಂಟೇ ಬೇಕು, ಇನ್ನೆಲ್ಲಿಂದ ಬ್ಲಾಕ್ ಮಾಡೋದು? ನಿಮ್ಮ ಅಕೌಂಟೇ ಫೇಕಾ? ಅದೇಂಗ್ರ ಅದು? ಅಯ್ಯ, ನಾನು ನಿನ್ ಫೋಟೋನ ತುರಿ ಧನಂಜಯನ್ ಫೋಟೋನ ಪ್ರೊಫೈಲ್ ಪಿಕ್ಕಲ್ಲಿ ಹಾಕೊಂಡಿದೀವಿ, ಅದಕ್ಕೆ. ಫೋಟೋಗಳು ಹೋಗಿ ಹೋಗಿ ಅದನ್ನ ನಮ್ಮ ಮುಂದೆನೆ ಹೇಳ್ತಾ ಇದೆಯಲ್ಲ ನೀನು. ಅಯ್ಯೋ, ಸತ್ಯ ಹೇಳಕ್ಕೇನ್ ಭಯನಾ? ಅಲ್ಲ ನಪ್ರೆ, ಹೌದು, ನಿಜ ಹೇಳಿದ್ರೆ ಏನ್ ಭಯ ಆಗುತ್ತಾ ಸರ್? ಫೋಟೋ ಹಾಕೊಂಡ್ರೆ ನೀವು ಬೇಜಾರ್ ಮಾಡ್ಕೊತೀರಾ? ಅವರೇ ಇಲ್ಲ ಅಂತ ಅವ್ರೆ. ಗೊತ್ತಾಯ್ತು, ಇವಾಗ ಗೊತ್ತಾಯ್ತು. ಅದು ಎರಡು ನಿಮ್ಮ ಅಕೌಂಟ್ಗಳ. ಈ ಪೂಜಾ ಇದಾನಲ್ಲ, ನಮ್ ವಿಷಯ ಹೆಂಗೋ ತಿಳ್ಕೊಂಡ್ಬಿಟ್ಟಾನೆ. ಸ್ವಲ್ಪ ಹುಷಾರಾಗಿರ್ಬೇಕು. ಜಾಸ್ತಿನೇ ಹುಷಾರಾಗಿರೋಣ. ಈಗ ನೋಡುಕೋಬ್ರ, ಅವನು ಈಗ ನೋಡುಕೋಬ್ರ, ನಾವಿಬ್ರು ಹೀರೋ ತರ ಇದೀವಿ ಅಂತ ಜನಗಳು ಹೇಳಿ 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 ನಮ್ಮಿಬ್ಬರ ಮಧ್ಯ ಒಂದು ಫ್ರಿಡ್ಜ್ ವಾರ್ ಆಗ್ಬಿಟ್ಟಿದೆ. ಫ್ರಿಡ್ಜ್ ವಾರ್ ಅಲ್ಲ ಕಣ, ಅದು ಕೋಲ್ಡ್ ವಾರ್ ಅಂತಾರೆ. ಅಪ್ಪ ಫ್ರಿಡ್ಜ್ ಅಲ್ಲಿ ಏನಾರು ತಗೊಂಡೋಗಿಟ್ರೆ ಏನಾಯ್ತದೆ? ಕೋಲ್ಡ್ ಆಗಿರುತ್ತೆ. ಮತ್ತೆ ಕೋಲ್ಡ್ ವಾರ್ ಆಯ್ತಲ್ಲ. ಸುಮ್ನೆ ಏನೋ ಹೇಳಕ್ ಬರ್ತೀವಿ ಅಂತ ಕರೆಕ್ಷನ್ ಮಾಡ್ಕೊಂಡು ಡಿಸ್ಟರ್ಬ್ ಮಾಡ್ತೀಯಲ್ಲ. ಮಾಡ್ಕೋ ಹೋಗು. ಅದೇನ್ ಕೋಲ್ಡ್ ವಾರ್ ಏನಕ್ಕೆ? ನಮ್ಮಿಬ್ರಲ್ಲಿ ಬೆಸ್ಟ್ ಹೀರೋ ಯಾರು ಅಂತ ಕೋಲ್ಡ್ ವಾರ್. ನಿಮ್ಮಿಬ್ರಲ್ಲಿ ಸಕ್ಕದಾಗಿದೆ ಹೀರೋ. ಅದು ಬೆಸ್ಟ್ ಹೀರೋ. ಹೌದಪ್ಪ, ಹೌದು. ಹಾಳಾಗೋಗ್ಲಿ. ಇವಾಗ ನಾನೇನ್ ಮಾಡ್ಬೇಕು ಅದನ್ನ ಹೇಳಿ. ಈಗ ನಮ್ಮಿಬ್ರಲ್ಲಿ ಯಾರು ಬೆಸ್ಟ್ ಹೀರೋ ಅಂತ ಈಗ್ಲೇ ಡಿಸೈಡ್ ಆಗ್ಬೇಕು. ಈಗಲೇ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇಬ್ರು ಅಲ್ಲ, ಇಬ್ರು ಅಷ್ಟೇ ಡಿಸೈಡ್ ಮಾಡ್ಬಿಡು ಅಂತ ಹೇಳಿಲ್ಲ. ಎಂತ ಹೇಳ್ಬಿಟ್ರ? ಸ್ವಲ್ಪ ಟೈಮ್ ತಗೊಳಪ್ಪ. ಇಬ್ರಲ್ಲಿ ಯಾರು ಬೆಸ್ಟ್ ಅಂತ ಹೇಳು. ಇದು ಗೊತ್ತಾಗ್ಬೇಕು ಅಂತಂದ್ರೆ ಈಗ ಟಗರು ಟೀಮ್ ಅವರು ನಾವು ಎಲ್ಲ ಸೇರ್ಕೊಂಡು ನಮ್ಮ ಮಧ್ಯೆ ಒಂದು ಕಾಂಪಿಟೇಷನ್ ಆಗ್ಬೇಕು. ಟೀಮ್ ಅನ್ನು ನಾವೇ ಡಿಸೈಡ್ ಮಾಡ್ತೀವಿ, ಜೊತೆಗೆ ಡಿವೈಡ್ ನಾವೇ ಮಾಡ್ಕೊಂತೀವಿ. ಏನೋ ಮಾಡ್ಕೊಂಡ್ ಬೇಗ ಹೋಗ್ರಪ್ಪ. ನೋಡಮ್ಮ ತುರಿ, ಧನಂಜಯ ನನ್ ಟೀಮ್ ಇರೋದೇ ಒಬ್ರ ಜೆಂಟ್ಸ್ ಅಲ್ಲಿ. ಹಂಗಾರೆ ಕೋಬ್ರಾ ನನ್ ಟೀಮ್. ನೀನ್ ಹೇಳಿದ್ದು ಟಗರು ಟೀಮ್ ಅವ್ರನ್ನ ಸೇರ್ಸ್ಕೊತೀನಿ ಅಂತ. ಧನಂಜಯ್ ಓಕೆ ಆ ಟೀಮ್ ಅಲ್ಲಿ. ಇವಾಗ ನಾನು ಟಗರು ಪಿಕ್ಚರ್ ಅಲ್ಲಿ ಮಾಡಿಲ್ಲ, ನಾನ್ ಹೆಂಗ್ ಸೇರ್ಕೊಳ್ಳಿ ನಿನ್ ಟೀಮ್ಗೆ? ಟಗರು ಏನ್ ಮಾಡ್ತದೆ? ಟಗರೇ ಗುಮ್ತದೆ. ನಮ್ಮಿಬ್ಬರಿಗೂ ನೀನ್ ಏನ್ ಮಾಡ್ತಿದ್ಯಾ? ಗುಮ್ತಾ ಇರ್ತೀನಿ. ಮತ್ತೆ ಮಜಾಟಾಕಿ ಸಲ್ ಗುಮ್ಮ ನೀನೆ. ನೀನು ಟಗರು ಟೀಮ್ ಹೋಗು. ಬಾ ನನ್ ಜೊತೆ. ನಮ್ ಟೀಮ್ ಚಾನ್ಸ್ ಕೊಡ್ತಾ ಇದೀವಿ. ನಿಂಗೆ ಒಳ್ಳೆ ಅದೃಷ್ಟ ಮಾಡ್ದೆ ಇವತ್ತು. ಬಲಗಡೆ ಎದ್ದಿದ್ಯಾ? ನನ್ ಟೀಮ್ಗೆ ನೀನು. ನಾನ್ ದಿನ ಬಲಗಡೆ ಎದ್ದೇಳ್ತೀನಿ, ಈ ನನ್ ಮಗ ದಿನ ಕೆಳಗಡೆ ಎದ್ದೇಳ್ತಾನೆ. ಏನ್ ಮಾಡಿ ಬರ್ಕೊಳ್ಳೋದು ಇವ್ರಿಗೆ? ಕೆಳಗಡೆ ಎಲ್ಲಿಂದ ಎದ್ದೊಳೋದು ಎಲ್ಲಿಂದ ನೋಡಿದ್ದೀನಿ. ಯಾವಾಗ್ಲೂ ಮೋರಿ ಕೆಳಗ್ ಮಲ್ಗಿರ್ತಿಯಲ್ಲ, ಕೆಳಗಡೆ ತಾನೇ ಎತ್ತಂಗಾಗುತ್ತೆ. ಸುಮ್ನೆ ಮುಚ್ಕೊಂಡು ನಿಂತಿದ್ರೆ ಆಗಿರೋ ನಾನೇ. ಓಕೆ, ಈಗ ನೆಕ್ಸ್ಟ್ ಮಾನ್ವಿತಾ ನನಗೆ 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 ಮಾನ್ವಿತಾ ನನಗೆ ಮಾನ್ವಿತಾ ನನಗೆ ಕೊಡ್ರ ಮಚ್ಚು. ಮಾನ್ವಿತಾ ನಮ್ ಟೀಮ್ ಸಪೋರ್ಟ್ ಮಾಡ್ತಾರೆ. ಮಾನ್ವಿತಾ ನಮ್ ಟೀಮ್ಗೂ ಸಪೋರ್ಟ್ ಮಾಡ್ತಾರೆ. ಮಾನ್ವಿತಾ ನಮ್ ಟೀಮ್ ಸಪೋರ್ಟ್ ಮಾಡ್ತಾರೆ. ಮಾನ್ವಿತಾ ನಮ್ ಟೀಮ್ ಸಪೋರ್ಟ್ ಮಾಡ್ತಾರೆ. ನಿಂತ್ಕೊಳ್ರ. ನೀವೇನ ಡಿಸೈಡ್ ಮಾಡೋದು? ಮೊದ್ಲು ಮಾನ್ವಿತಾ ನಿಮ್ ಟೀಮ್ ಬರ್ತಾರ ಇಲ್ವಾ ಅದನ್ನ ಕೇಳು. ಧನಂಜಯ್ ನಮ್ ಟೀಮು ಬರ್ತಾನ ಇಲ್ವಾ ಅಂತ ಕೇಳಿಲ್ಲ ಇನ್ನು. ಅವ್ರು ಹೆಂಗ ಕೇಳೋದು?
ಬಂದಾಯ್ತಲ್ಲ ಬಂದಾಗೋಯ್ತಂತೆ ಕಣೋ. ಕೇಳಕ್ಕೆಲ್ಲ ಹೋಗ್ಬಾರ್ದು. ಬಂದಾಗೋಯ್ತಂತೆ ಕಣೋ, ಎಲ್ಲ ಬಂದು ಕೇಳಕ್ಕೆಲ್ಲ ಹೋಗ್ಬಾರ್ದು, ಸುಮ್ಮನೆ ಸೇರ್ಸ್ಕೊತಾ ಇರ್ಬೇಕು. ಸರಿ, ಇವಾಗ ಆಯ್ತು. ಫಸ್ಟ್ ಒಂದ್ ಕೆಲಸ ಮಾಡೋಣ. ಇವಾಗ ಧನಂಜಯ್ ನಾನು ಒಬ್ಬೊಬ್ರು ಟೀಮಿಗೆ ಬಂದಾಗಿದೆ. ಹೆಣ್ಮಕ್ಳು ಆಮೇಲೆ ಅವ್ರಿಗೆ ಇರ್ಲಿ, ಆಮೇಲೆ ಜಾಯಿನ್ ಮಾಡ್ಕೊಳ್ಳೋಣ. ಓಕೆ, ಅದೇನು ದಬಾಕ್ತಿರ ದಬಾಕಿ. ಏನೋ ಕಾಂಪಿಟೇಷನ್ ಅಂದ್ರಲ್ಲ, ಅದು ಓಕೆ. ಆದ್ರೆ ಈ ಕಸ ಹೊಡಿಯೋದು, ಈ ಅಕ್ವೇರಿಯಮ್ಮು, ಫ್ಯಾನು, ಬ್ಯಾಗು, ಇವೆಲ್ಲ ಏನ್ರ ಇವೆಲ್ಲ ಬಕೆಟ್ ಎಲ್ಲ ತಂದಿಟ್ಬಿಟ್ಟಿದ್ದೀರಾ? ನೋಡ್ಕೊಬ್ರ, ಈಗ ನಮ್ ಕೈಲಿ ಏನು ಕಿಸಿಯಕ್ಕಾಗಲ್ಲ. ಆದ್ರೂ ನಾವು ಮೇಲೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ವಿಷ ಕುಡಿಬೇಕು. ವಿಷ ಕುಡಿಬೇಕು. ಯಾವ ವಿಷ? ಅದಲ್ಲಪ್ಪ, ಮೇಲೆ ಹೋಗ್ಬೇಕು ಅಂದ್ರೆ ಓ, ಮೇಲು ಆಯ್ತಾ, ನೇಣ್ ಹಾಕೋಬೇಕು. ಇದು ಅಲ್ಲಪ್ಪ, ಮೇಲೆ ಹೋಗ್ಬೇಕು ಅಂದ್ರೆ ಓ, ಚಿಕ್ಕಾಪಟ್ಟೆ ಮೇಲೆ ಹೋಗ್ಬೇಕು ಅಂದ್ರೆ ರೆಮೋ ಕೈಲಿ ಎದೆ ತುಳಿಸ್ಕೊಂಡ್ಬಿಡು, ಮೇಲೆ ಹೋಗ್ಬಿಡ್ತೀಯ. ಕಲ್ಲಕ್ಕೊಬ್ರ, ಜೀವನದಲ್ಲಿ ಮೇಲ್ ಬರ್ಬೇಕು, ಮೇಲೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾರಿಗಾದ್ರೂ ಬಕೆಟ್ ಹಿಡಿಬೇಕು. ಅದಕ್ಕೆ ಇದು. ಈಗ ಕಾಂಪಿಟೇಷನ್ ಮಾಡ್ಬೇಕಾ? ಈ ದುಷ್ಟ ಶಕ್ತಿಗಳು, ಗಾಳಿ, ಭೂತ, ದೆವ್ವ, ಪೀಡೆ, ಪಿಸಾಚಿಗಳೆಲ್ಲ ಇವೆಲ್ಲ ಬಂದ್ರೆ ನಾವು ಡೈರೆಕ್ಟ್ ಆಗಿ ಅದಕ್ಕೆ ಬಕೆಟ್ ಇಡ್ತು ಬಿಡ್ತೀವಿ. ಅವೇ ನಮಗ್ ಸಪೋರ್ಟ್ ಮಾಡ್ಬಿಡ್ತವೆ. ಕಚಡ ಐಡಿಯಾ ಅಂದ್ರೆ ಎಲ್ಲ ಕಸ ಹೊಡೆ ಕೋಲಿ ಹಾಕ ಮೇಲ್ಗಡೆ ಇಟ್ಟಿದ್ದೀರಾ? ಅದು ಏನಕ್ಕೆ ಅಂದ್ರೆ, ಈಗ ನಮ್ಮಿಬ್ರಲ್ಲಿ ಯಾರಾದ್ರೂ ಸೋತೋಗ್ಬಿಡ್ತೀವಲ್ಲ, ಅದರಲ್ಲಿ ಚೆನ್ನಾಗೆ ಹೊಡೆದು, ನಾಯಿ ಹೊಡೆದಂಗ್ ಹೊಡೆದು ನಮ್ಮನ್ನ ಕಳ್ಸಿದ್ರೆ ಆ ಬ್ಯಾಗ್ ನ ಎತ್ಕೊಂಡು, ಈ ಸೈಕಲ್ ಹೊತ್ಕೊಂಡು, ಈ ಫುಟ್ಬಾಲ್ ಆಡ್ಕೊಂಡು ಹೋಗ್ಬಿಡ್ತೀವಿ. ಏನೋ ಒಂದ್ ಸಮಜಾಯಿಸ್ತೇವೆ ಹೋಗು. ಎಲ್ಲಾನು ಹೇಳಿದ್ದೀನಿ, ತಿರ್ಗಿ ಕೇಳ್ಬಾರ್ದು ಅನ್ನುವೆ. ಏನೇನೋ ಮಾತಾಡ್ತಾ ಇದೀರಲ್ಲಪ್ಪ, ಅದೇನ್ ಮಾಡ್ತೀವಿ? ಶುರು ಮಾಡೋಣ ತುಜಾ. ಮಾಡ್ ಧನಂಜಯ್ ಅವರೇ, ಈಗ ನೀವು ಟಗರ ಸಿನಿಮಾನಲ್ಲಿ ಫೈಟ್ ಮಾಡಿದಿರಲ್ವಾ? ಆ ಸೀನ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಎಕ್ಸ್ಪ್ಲೈನ್ ಅದೇ ಲಾಂಗ್ ಇಟ್ಕೊಂಡು ಶಿವಣ್ಣನ ಜೊತೆ ಫೈಟ್ ಮಾಡಿ. ತೋರಿಸ್ಲು ನಾನೇ ಶಿವಣ್ಣ ಲಾಂಗ್ ಇಟ್ಕೊಂಡ್ ಬರೋದೆ ನೋಡ. ಈಗ ಇದ್ರಲ್ಲಿ ಹಂಗೆಲ್ಲ ಬಂದಿಲ್ಲ, ಇದ್ರಲ್ಲಿ ಬೇರೆನೆ. ಹೌದಾ? ತೋರಿಸಿ ನೋಡೋಣ. ಫುಲ್ ಸೀರಿಯಸ್ ಆಗಿ ಬರ್ತಾರೆ, ತೋರಿಸಿ. ಬಟ್ ಸ್ವಲ್ಪ ಆ ಸ್ಟೈಲ್ ಇದೆ. ಹೌದಾ? ಅದು ಇದ್ದೇ ಇರುತ್ತೆ ಯಾವಾಗ. ಶಿವಣ್ಣನ ಬಗ್ಗೆ ಹಂಗೆಲ್ಲ ಇದೆಲ್ಲ ನಡೆಯೋದೆಲ್ಲ ತೋರಿಸ್ತಾ ಇದೆಯಲ್ಲ, ಡೈಲಾಗ್ ಹೊಡಿ ನೋಡೋಣ. ಹೌದಾ? ಹಾಯ್ ಎಲ್ರಿಗೂ ಹಾಯ್. ನಾ ಶಿವಣ್ಣ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಯಾಕಂದ್ರೆ ನಾನು ಕನ್ನಡದನ್ನ ತುಂಬಾ ಪ್ರೀತಿಸ್ತೀನಿ. ಇವ್ರಿಗೆ ಲಾಂಗ್ ಹಿಡಿಯೋದನ್ನ ಈ ಟಗರು ಪಿಕ್ಚರ್ ಅಲ್ಲಿ ಹೇಳ್ಕೊಟ್ಟಿದ್ ನಾನೇ. ಎಂದನು ಹೆಂಗೆ ತುರಿ ತುರಿ ಏನು ತುರ್ಕೊಂಡಿರೋ ಅಂತ ಹೇಳ್ತಾ ನಾನು ತುರಿ ಅಂದಿದ್ದಾನೆ. ಏನ್ ಮಾಡ್ಬೇಕಂತ ಹೇಳ್ರ ಫಸ್ಟ್. ಈಗ ನಾವು ಇಲ್ಲೊಂದು ಫೈಟ್ ಪರ್ಫಾರ್ಮೆನ್ಸ್ ಮಾಡೋಣ. ಈಗ ನಾನು ನೀನು ಸೀನ್ ಅಲ್ಲಿ ಕ್ಲೋಸ್ ಫ್ರೆಂಡ್. ನನ್ಗೆ ಒಬ್ಬ ವಿಲನ್ ಹೊಡೆಯಕ್ಕೆ ಅಂತ ಬರ್ತಾನೆ. ಆಗ ನೀವು ಅವನ್ನ ಹೊಡೆದ್ಬಿಟ್ಟು ಓಡಿಸ್ತೀರಾ. ಓಕೆ, ಅದಾದ್ಮೇಲೆ ನಮ್ಗೂ ನಿಮ್ಗೂ ಫೈಟ್. ಹೆಂಗೆ ಸೀನೆ ಕಿತ್ತೋದಂಗಿದೆ. ಕ್ಲೋಸ್ ಫ್ರೆಂಡ್ಸ್ ಯಾಕೆ ಕಿತ್ತೋದಂಗೈತೆ? ಎಲ್ ಕಿತ್ತೋಗಿರೋದು? ನಿನ್ಗೆ ಎಲ್ಲಿ ಕಾಣಿಸ್ಬಿಟ್ಟು ಕಿತ್ತೋಗಿರೋದು? ಬಂಗಾರದಂಗೈತೆ, ಕಿತ್ತೋಗ್ಬಿಟ್ಟೈತೆ. ಮುಚ್ಚ ಸಾಕು. ಅವ್ರಿಬ್ರು ಕ್ಲೋಸ್ ಫ್ರೆಂಡ್ಸ್ ತಾನೆ. ವಿಲ್ಲನ್ ನೋಡಿಯಕ್ ಬಂದಾಗ ಫ್ರೆಂಡ್ ಬಂದು ನಿನ್ನನ್ ಕಾಪಾಡಿರತ್ತಾನೆ, ಮತ್ತೆ ನೀವಿಬ್ರು ಯಾಕೋ ಕಿತ್ತಾಡ್ತೀರಾ? ಅಯ್ಯೋ ತುಜಾ, ನಿನ್ಗೆ ಕಾಮನ್ ಸೆನ್ಸ್ ಇಲ್ವಲ್ಲೋ? ಕಾಮನ್ ಸೆನ್ಸ್ ಅದು. ಅದೇ ಫೈಟ್ ನಾವು ಮಾಡ್ಬಿಟ್ಟು ಇವನು ಕಾಪಾಡ್ದ. ವಿಲನ್ ಬಂದಾಗ ವಿಲನ್ ಎತ್ತಿ ಹಿಂಗ ಮಚ್ಚಿ ಬೀಸಿದ ತಕ್ಷಣ ಈ ಧನಂಜಯ ನನ್ನ ದೂರ ತಳ್ಳಿಬಿಟ್ಟು ಅವನನ್ನ ಹೊಡೆದ್ಬಿಟ್ಟು ಕಾಪಾಡ್ತಾನೆ. ಆ ಕ್ಯಾಪ್ ಅಲ್ಲಿ ನಾನು ಬಿದ್ದಾಗ ₹2 ಕಾಯಿನ್ ಕಳೆದೋಯ್ತಲ್ಲ, ಅದನ್ನ ಹುಡ್ಕೊಡೋದು ಯಾರೇ? ಅದಕ್ಕೆ ಈ ಫೈಟ್. ₹2 ಎಸ್, ಫ್ರೆಂಡ್ಸ್ ಕಿತ್ತಾಡೋದು. ಎಸ್. ಬಾ, ಏನ್ ಸಕ್ಕದಾಯ್ತು ಸೀನ್ ಮಾತ್ರ. ಸೂಪರ್ ಅಮ್ಮ, ಸೂಪರ್. ತುರಿ ಡೈಲಾಗ್ ಶುರು ಮಾಡ್ಲಾ? ಓ ಸುರೋಜ್ಕೋ, ಒಂದ್ ಎಗ್ರೋಲಿಂಗ್ ಪರ್ಸನ್. ಏನ ಅಪ್ಪ, ಆಮೇಲೆ ಹೇಳ್ತೀನಿ ಸುಮ್ದಿರಪ್ಪ, ನಿನ್ಗೆ ಎಲ್ಲ ಹೇಳಕ್ಕಾಗಲ್ಲ ನಾನು. ಎಗ್ ರೋಲಿಂಗ್ ಪಾರ್ಸಲ ಹೇಳ್ತೀನಿ ಸುಮ್ದಿರಪ್ಪ, ನೀನು ಹೇಳ್ತೀನಿ ಶುರು ಮಾಡ್ಕಲ್ಲ. ಎಗ್ರೋಲಿಂಗ್ ಪರ್ಸನ್. ಏ ಗೆಳೆಯ, ತಡಿ ಒಂದ್ ನಿಮಿಷ, ಶುರು ಮಾಡ. ನಾನು ಬಿದ್ದಿದ್ದಾಗ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಣ್ಣ ಕೊಟ್ಟೆ. ಆದ್ರೆ ಅದಕ್ಕೆ ಚಿತ್ರ ಅನ್ನೋದು ಗೊಜ್ಜು ಹಾಕೋದೇ ಮರ್ತು ಬಿಟ್ಟೆ ನೀನು. ಆಗ್ಲೂ ನಾನು ಏನು ಕೇಳಲಿಲ್ಲ.
ವೈಟ್ ರೈಸ್ನೇ ವೈಟ್ ಹೌಸ್ ರೇಂಜ್ಗೆ ಫೀಲ್ ಮಾಡ್ಕೊಂಡು ತಿಂದೆ ನಾನು. ಆದ್ರೆ ಫೈಟ್ ಮಾಡುವಾಗ ನೀನು ಕಲ್ದ ಹಾಕಿದ್ಯ 2 ರೂಪಾಯಿನ ಮರೆಯಕ್ಕಾಗಲ್ಲ, ಆಗಲ್ಲ ಆಗಲ್ಲ. ಇದಕ್ಕೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ನಾನು ಹೊಡೆದು ಬಿಟ್ಟ ಅವನೇನು ಇದು ಪಾನಿಪುರಿ ಕೊಡಕ ಬಂದ ಸರ್. ಕೊಡ್ರಿ ಸರ್ ಒಂದೆರಡು ನೀವು. ನೀನ್ ಮಾಡ್ಕೊ ನೀನು. ಈಗ ಸ್ಲೋ ಮಿಷನ್ ಹಾಕೊಂಡು ಬಿಡ್ತೀನಿ. ಸ್ಲೋ ಮೋಷನ್ ಸರ್. ಅಷ್ಟೊಂದು ಸ್ಲೋ ಆದ್ರೆ ಇಡೀ ಎಪಿಸೋಡ್ ಹಾಕ್ಬೇಕಾಗ್ತದೆ. ಇನ್ನೊಂಚೂರು ಪಾಸ್ ಕುರಿ ಫ್ಯಾನ್ ಯಾಕೋ? ಅಯ್ಯೋ ಅವ್ರು ಫೈಟ್ ಮಾಡ್ತಾವ್ರಲ್ಲ, ಸೆಕೆ ಆಗುತ್ತಲ್ಲ, ಕಣ್ಣು ಗಾಳಿ ತಾನೇ ಆಗಿಲ್ಲ. ಆನ್ ಆಗ್ತಾ ಇರೋ ಬರೋ ಫ್ಯಾನು ಆಟೋಮೆಟಿಕ್ ಗಾಳಿ ಬಂದಿದೆ. ಆನ್ ಆಗ್ತಾ ಇದ್ರು ಸುಮ್ಮನೆ ನಿಂತ್ಕೊ ನೀನು. ಕಂಟಿನ್ಯೂ. ಅಪ್ಪ ಸಾಕು. ಒಂದ್ ಮೆಣಸಿನ್ಕಾಯಿ ಕಟ್. ಏನೇನು? ಒಂದ್ ಮೆಣಸಿನ್ಕಾಯಿ ಕಟ್. ಮೆಣಸಿನ್ಕಾಯಿ ಯಾಕೆ ಕಟ್ಟು? ಅದು ದೃಷ್ಟಿ ಆದಾಗ ಮೆಣಸಿನ್ಕಾಯಿ ಕೊಡ್ತಾರಲ್ಲ, ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ದೃಷ್ಟಿ ಆಗಿರುತ್ತೆ ಅಂತ ಮೆಣಸಿನ್ಕಾಯಿ ಕಟ್ಟು ಅಂತ. ಕಟ್ಟು. ಓಕೆ. ಅದ್ಯಾಕೋ ಅದು ಬಾಲ್ನ ಅಷ್ಟೊತ್ತಿಂದ ಆ ಕಡೆ ನಂಗೂ ಓದಿ ಅಂತ ಐತೆ. ಅದು ಈ ಫೈಟ್ ಆಡ್ತಿದ್ರಲ್ಲ, ಇವರು ಈ ಬಾಲ್ನ ನೋಡಿ ಭೂಮಿನೂ ಚೆಂಡಿದ್ದಂಗೆ ಇದ್ರಲ್ಲಿ ನಾನ್ ಯಾರು ನೀನ್ ಯಾರು ಅನ್ನೋ ವೇದಾಂತನ ತಿಳ್ಕೊಂಡು ಫೈಟ್ ನ ನಿಲ್ಸ್ಬಿಡ್ಲಿ ಅಂತ. ಏನ ಅಂದ್ರೆ ತಿರ್ಗೇಳ ನಾನು ಏನೋ ಬೈಕ್ ಕಷ್ಟಪಟ್ಟು ಹೇಳಿದೀನಿ ಏನು ಅಂತ ತಿರ್ಗಾ ಚೆಂಡು ಉಳ್ಸ ಫೈಟ್ ಆಗ್ಬೇಕಾದ್ರೆ ವೇದಾಂತಪ್ಪ ನಿಂಗೆ ಗೊತ್ತಾಗಲ್ಲ. ಅದೆಲ್ಲ ಓದಿರ್ಬೇಕು ಬಹಳ ಅಂತಾರ. ಕರೆಕ್ಟಾಗಿ ಹೇಳಿದ್ದ ಸರ್. ಪರ್ಫಾರ್ಮೆನ್ಸ್ ಶುರು ಮಾಡ. ಓಕೆ ನಾನ್ ರೆಡಿ. ಓಕೆ ನೋಡಿ ಸೃಜನ್ ಅವ್ರೆ, ಈಗ ನಾನು ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದೀನಿ. ಹೊಡ್ದು ಚೆನ್ನಾಗಿ ಹೊಡ್ದು ಊಸ್ ಮಾಡಿ ರಕ್ತ ಬರಂಗೆ ದವಡೆ ಮುಸುಡಿ ಗಿಚಡಿ ಎಲ್ಲ ಹೊಡ್ದು ಕಿಡ್ನಾಪ್ ಮಾಡಿದ್ರೆ ಚಾರ್ಜರ್ ಕೊಟ್ಟಿರ್ತೀನಿ. ನಿಮ್ ಮನೆ ಫೋನ್ ನಂಬರ್ ಇಸ್ಕೊಂಡಿರ್ತೀನಿ. ಅವ್ರಿಗೆ ಫೋನ್ ಮಾಡಿ ಅಮೌಂಟ್ ಕೇಳ್ತೀನಿ. ನಾನು ಒಬ್ನೇ ಸುತ್ತು ನೀನೇನ್ ಮಾಡ್ತಿದ್ಯಾ ನಿಲ್ಸ್ಕೊಂಡು? ಗಂಟಾಕು ಇಟ್ಕೊಂಡಿದೀನಿ. ಸರಿ. ಅಲ್ಲ ಕಣ, ನೀನು ನನಗೆ ಮುಖ ಮೂತಿ ಊಸ್ಟ್ ಆಗಂಗೆ ಹೊಡೆದಿದ್ಯಾ. ಹೌದು. ಕಿಡ್ನಾಪ್ ಮಾಡಿದ್ಯಾ. ಹೌದು. ಅಪ್ಪ ಏನ್ ರಿವರ್ಸಲ್ ಏನಾದ್ರು ಹೇಳ್ತಾ ಇದೀಯ ನೀನು? ಅಲ್ಲ ಕವ್ರ, ಇಮ್ಯಾಜಿನೇಷನ್ ನಾನ್ ನಿಂಗ್ ಹೊಡಿಬಾರ್ದ? ಅಷ್ಟು ಯೋಗ್ಯತೆ ಇಲ್ವಾ? ಇದೆ. ಸುಮ್ಮನೆ ನಿಂತ್ಕೊ. ಚೀನಾದಲ್ಲಿ ಮಾತಾಡ್ತೀನಿ ನಾನು. ಗೊತ್ತಾಗ ಶುರು ಮಾಡ್ಲೇನಾ? ಒಂದು ವೆಜಿಟೇಬಲ್ ರೋಲಿಂಗ್. ಏನದು? ಎಗ್ ರೋಲಿಂಗು, ವೆಜಿಟೇಬಲ್ ರೋಲಿಂಗು? ಅದು ಕುರಿ ತುಂಬಾ ನನ್ನಿಂದ ಉಪವಾಸ ಇದ್ದಾನೆ ಅವನು. ವೆಜಿಟೇಬಲ್ ರೋಲ್ ನೆನೆಸ್ಕೊಂಡ್ರೆ ಹಂಗೆ ಸ್ವಲ್ಪ ಎನರ್ಜಿ ಬರುತ್ತೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾನೆ ಅಂತ ಅಲ್ವೇನಾ? ಈ ತರ ಇದೆ. ಹೌದೌದು. ಅದಕ್ಕೆ ಯಾಕೆ ಇಷ್ಟು ಹೊತ್ತು ಹೇಳ್ತೀಯ ನೀನು? ಒಂದು ವೆಜಿಟೇಬಲ್ ರೋಲ್. ಹೇಯ್ 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 ಬಿ ಸಿ ಶೋ. ಹೇಯ್ ಡಿ ತಾನೇ ಬರ್ಬೇಕಾಗಿತ್ತು. ಅಲ್ಲ, ಸಿ ಅಂದ್ರೆ ನೋಡು ಅಂತ ಇತ್ತು, ತೋರ್ಸು ಅಂತಂದೆ. ಅಪ್ಪ ನಾನು ಹೇಳಕ್ಕಂತ ಸುಮ್ಮನೆ ಕೇಳಪ್ಪ. ಹೇಯ್ ನನ್ನನ್ನ ನೀನು ಏನು ಅನ್ಕೊಂಡಿದ್ಯಾ? ನನ್ನನ್ನೇನು ರ್ಯಾಪರ್ ಅನ್ಕೊಂಡಿದ್ಯಾ? ಚಾಕ್ಲೇಟ್ ರ್ಯಾಪರ್. ನನ್ನನ್ನೇನು ರ್ಯಾಪರ್ ಅನ್ಕೊಂಡಿದ್ಯಾ? ಅಲ್ಲ, ನಾನು ಕಿಡ್ನಾಪರ್. ನಿನ್ನಂತ ಎಷ್ಟೋ ಜನ ಕಿಡ್ನಾಪ್ ಮಾಡಿರೋ 9 ಮುಗ, ಸಾರಿ 6 ಮುಗ ನನ್ನ ಮುಂದನೆ ರಿಯಾಲಿಟಿ ಶೋ ಕೊಡ್ತೀಯಾ? ಎಷ್ಟು ಧೈರ್ಯ ನಿನಗೆ? ಮರ್ಯಾದೆಯಿಂದ ನಿಮ್ ಮನೆ ಫೋನ್ ನಂಬರ್ ಅನ್ನು ಕೊಡು. ನೆನ್ನೆಯಿಂದ ಕೇಳ್ತಾ ಇದ್ದೀನಿ, ಕೊಟ್ಟೇ ಇಲ್ಲ. ನಾನೇನು ನಿನ್ ಗರ್ಲ್ ಫ್ರೆಂಡ್ ನಂಬರ್ ಕೇಳ್ದೆ? ಮನೆ ನಂಬರ್ ತಾನೆ. ಕೊಟ್ಟು ನಾನು ಇದು ಕೊಡು ಅಂತ ಕೇಳಲಿಲ್ಲಪ್ಪ. ನಂಬರ್ ಕೊಡಲ್ಲ ಮಗನ.
ನೀನು ಕೊಡದಿದ್ರೆ ಏನಂತೆ ಟ್ರೂ ಕಾಲರ್ ಹುಡುಕೊಂಡು ನಾನೇ ತಗೋತೀನಿ. ನಂಗೇನ್ ಶಕೆ ಆಯ್ತಲ್ಲ, ಹೋಗು. ಅವನಿಗೆ ನಾನ್ ಕಿಡ್ನಾಪ್ ಮಾಡಿರೋರ್ ಮನೆ ನಂಬರ್ ಬಂತು ನೋಡು, ಹೊಸ ಸಿಸ್ಟಮ್. ಈಗ ನೋಡು ಹವಾ. ಹೌದೌದು, ನಮ್ಮ ಮನೆಯವ್ರು ಗಡಗಡ ನಡುಕ್ತಾ ಇದಾರೆ. ನಾನಿನ್ನೂ ಫೋನೇ ಮಾಡಿಲ್ಲ, ಹೆಂಗೆ ಗಡಗಡ ಅಂತ ನಡುಕ್ಬಿಡ್ತಾರೆ. ನೀನ್ ಫೋನ್ ಮಾಡ್ತಿದ್ಯಾ ಅಂತ ನಡುಕ್ತಾರಲ್ಲ, 3 ದಿನದಿಂದ ಚಳಿ ಜ್ವರ ಬಂದು ನಡುಕ್ತಾವ್ರೆ ಅಂತ ಹೇಳಿದೆ. ನೀನ್ ಫೋನ್ ಮಾಡ್ತಾರೆ ನಡುಕ್ತಾರಂತೆ. ಮಾಡು. ಸರ್ ನಮಸ್ಕಾರ ಸರ್. ಸರ್ ಫ್ರೀ ಇದ್ದೀರಾ ಸರ್? 2 ಮಿನಿಟ್ಸ್ ಫ್ರೀ ಇದ್ರೆ 1 ನಿಮಿಷ ಮಾತಾಡ್ಕೊಂಡ್ಬಿಡ್ತೀನಿ ಪ್ಲೀಸ್ ಸರ್. ಪ್ಲೀಸ್ ಸರ್. ಏಯ್, ಏನ್ ನೀನೇನು ಸೇಲ್ಸ್ ಮಾಡ್ತಿದ್ಯಾನೋ, ಆಫರ್ ಕೊಡ್ತಾ ಇದೆ. ಪ್ಲೀಸ್ ಸರ್ ಪ್ಲೀಸ್. ಕಿಡ್ನಾಪರ್ ಗತ್ತು ಗೊತ್ತು. ಫೀಲ್ಡ್ ಸುಜಾ, ಏನಪ್ಪ ನೀನು ಸಿಕ್ಕಾಬಿಟ್ಟೆ ಡಿಸ್ಟರ್ಬ್ ಮಾಡ್ತೀಯ ನೀನು. ಏನಕ್ಕೆ ಫೀಲ್ಡ್ ಅಲ್ಲಿ ಇದು ಸ್ಟೇಜ್ ಇದು. ನೀವು ಕೂತ್ಕೊಳ್ಳಿಪ್ಪ, ಕೂತ್ಕೊಳ್ಳಿ. ಅದು ತುರಿ ಎಳೆದು ಪಕ್ಕದ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಾರೆ ಹುಡುಗರು, ಸಿಕ್ಕಾಬಿಟ್ಟೆ ಸೌಂಡ್ ಫೀಲ್ಡ್ ಅಂತಿದ್ದ. ಅದಕ್ಕೆ ನೀನು ತಾಲೂಕ್ ಬೀಳ್ತೀನಿ, ತುಂಬಾ ಇರಪ್ಪ ನೀನು. ಈ ಕಡೆ ಮಾಡಿ. ವೆಜಿಟೇಬಲ್ ರೋಲಿಂಗ್. ಸರ್ ಫ್ರೀ ಇದ್ದೀರಾ ಸರ್? ಮಾತಾಡ್ಬೋದಾ ಸರ್ ಅಂತಾರ? ಏನಿಲ್ಲ ಸರ್. ನೀವೇನ್ ಕೆಲಸ ಮಾಡೋದು ಸರ್? ಹೌದಾ ಸರ್? ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ? 50,000 ಸರ್. ಥ್ಯಾಂಕ್ ಯು, ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ಅದ್ರಲ್ಲಿ ಏನಾದ್ರು ನೀವು ನನ್ಗೆ 40,000 ಕೊಟ್ರೆ ನಿಮ್ಗೆ ಸಂಸಾರಕ್ಕೆ ಏನು ತೊಂದರೆ ಆಗಲ್ವಾ ಸರ್? ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ತರಕ್ಕೆ ಏನಿಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಮ್ಯಾಟ್ರ್ ಏನಿಲ್ಲ ಸರ್. ನಿಮ್ ಹುಡುಗ ಇದ್ದಾರಲ್ಲ ಸುಜಾ, ಅವನ್ನ ಕಿಡ್ನಾಪ್ ಮಾಡಿದ್ದೆ ಸರ್, ಅಷ್ಟೇ. ಹೌದು ಸರ್. ಅಯ್ಯೋ ಬೇಜಾರು ಮಾಡ್ಕೊಬೇಡಿ ಸರ್, ಸಾರಿ. ನಾನು ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ ಸರ್ ನಿಮ್ನ. ನೀವು ಮರ್ಯಾದೆಯಿಂದ ದುಡ್ಡನ್ನ ತಂದು ಕೊಟ್ಬಿಟ್ರೆ ನಿಮ್ ಹುಡುಗನ ಮರ್ಯಾದೆಯಿಂದ ಕಳಿಸ್ಕೊಟ್ಬಿಡ್ತೀನಿ ಸರ್. ಅಷ್ಟೇ ಸರ್, ಅಷ್ಟೇ. ಸಾರಿ ಸರ್ ಟೈಮ್ ತಗೊಂಡಿದ್ಕೆ. ಸರ್ ಏನಾದ್ರು ಮ್ಯಾಟ್ರ್ ಇದ್ರೆ ಮಿಸ್ ಕಾಲ್ ಕೊಡಿ ಸರ್, ಫೋನ್ ಮಾಡ್ತೀನಿ. ಅಯ್ಯೋ ಸಾರಿ ಸರ್, ತಪ್ಪು ಹೇಳ್ಬಿಟ್ಟೆ. ನಾನ್ ಮಿಸ್ ಕಾಲ್ ಕೊಡ್ತೀನಿ, ನೀವು ಫೋನ್ ಮಾಡಿ ಸರ್. ಓಕೆ ಸರ್, ಓಕೆ ಸರ್. ಸಾರಿ ಸರ್, ಇಷ್ಟೊಂದು ಟೈಮ್ ತಗೊಂಡಿದ್ದಕ್ಕೆ ಸಾರಿ ಸರ್. ಹೆಂಗೆ ಹೆಂಗೆ ನೀನು ಅಲ್ಲಿ ಕೊಟ್ಟಂಗಿರಲಿಲ್ಲ, ನೀನು ಹೋದಂಗಿತ್ತು. ಮುಂದಿನಪ್ಪ ನೀನು ಹೊಟ್ಟೆ ಕಿಟ್ಟಿಗೆ ಏನೇನೋ ಮಾತಾಡ. 40,000 ಕಾಸು ಬತ್ತೈತೆ, ನಿನಗೂ ಬೇಕಾದ್ರೆ ತಗೋ, ಮಜ್ಜಾ ಮಾಡು. ಮಜ್ಜಾ ಮಾಡು. ಏನ್ ಮಕ ಮುಚ್ಚ ಕೈಲ ಮುಗಿತು, ಮಜ್ಜಾ ಮಾಡು. ನಿಂಬೆ ಹಣ್ಣು ಕಟ್. ಇದ್ಯಾಕೋ ಈಗ ನಿಂಬೆ ಹಣ್ಣು ಕಟ್ಟು? ಅದು ಆಗ್ಲೇ ನನಗ್ ದೃಷ್ಟಿ ಆಗ್ಬಿಡುತ್ತೆ ಅಂತ ಅವನ್ ಮೆಣಸಿನ್ಕಾಯಿನ ಕಟ್ ಮಾಡಿದೆ. ಈಗ ಅವನಿಗೆ ದೃಷ್ಟಿ ಆಗ್ಬಿಡುತ್ತೆ ಅಂತ ನನ್ ನಿಂಬೆಹಣ್ಣ ಕಟ್ ಮಾಡ್ತಾನ. ಏನು ಮೆಣಸಿನ್ಕಾಯಿ ನಿಂಬೆ ಹಣ್ಣು ಕಟ್ ಮಾಡ್ಕೊಂಡು ಚಿತ್ರಾನ್ನ ಮಾಡ್ತಾ ಇದೀರನಲ್ಲ. ಮಾನ್ವಿತವ್ರೆ ಬನ್ನಿ, ಅನನ್ಯ ಅವ್ರೆ ಇಬ್ರು ಬನ್ನಿ. Please, ಬನ್ನಿ. ಈಗ ನಮ್ಮಿಬ್ರ ಜೊತೆ ಒಂದು ಡ್ಯೂಯೆಟ್ ಸಾಂಗಿಗೆ ಸ್ಟೆಪ್ ಹಾಕಿ. ನೋಡಿ, ಸೀನು ಫುಲ್ ರೊಮ್ಯಾಂಟಿಕ್ ಆಗಿರುತ್ತೆ. ನಾಚ್ಕೋಬೇಡಿ, ನಮ್ಮಿಬ್ಬರನ್ನ ನಿಮ್ ಸ್ವಂತ ಬಾಯ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ಆಗ ನಾಚಿಕೆ ಗೀಚಿಕೆ ಏನು ಇರಲ್ಲ. ರೆಡಿನಾ? ನಾನು ಇಲ್ಲಿ ಕುರಿ ಜೊತೆ ಸ್ಟೆಪ್ ಹಾಕಿದ್ರೆ ಟಗರು ಬಂದು ಗುಮ್ಮುತ್ತೆ. ಸೊ ಅಯ್ಯೋ ಬೇಡಿ ವಿಲನ್ ಅಲ್ಲಿ ಜೊತೆಲೇ ಇರ್ತೀವಿ, ಯಾಕೆ ಬೇಕು? ಒಂದು ಚಿಕನ್ ರೋಲಿಂಗ್ ಪಾರ್ಸಲ್. ಮ್ಯೂಸಿಕ್. ಇದರಿಂದ ಒಂದು ನೀತಿ ಪಾಠ ಏನ್ ಗೊತ್ತಾಯ್ತು ಅಂದ್ರೆ, ಸೀಟ್ ಇಲ್ದೆ ಯಾರು ಸೈಕಲ್ ಮೇಲೆ ಕೂತ್ಕೋಬಾರ್ದು. ಸೈಕಲ್ ಅವ್ರು ತುಂಬಾ ದಿನ ಆಗಿದ್ದ. ಬನ್ನಿ ಸರ್, ಅಲ್ಲೇನೋ ಸೋಫಾ ಮೆತ್ಮೆತ್ಗೆ ಕೂತಿದ್ದೀರಾ, ಬನ್ನಿ ಕೂತ್ಕೊಂಡು ನೋಡಿ. ಮಾತಾಡೋದು ಈಸಿ. ಮುಗಿತಪ್ಪ ಇವರಿಬ್ಬರದು ಪರ್ಫಾರ್ಮೆನ್ಸ್. ಸೈಕಲ್ ಡಬಲ್ ರೈಡ್ ಕರ್ಕೊಂಡು ಹೋಗ್ತೀರಾ ಅನ್ಕೊಂಡ್ರೆ ನೀವೇ ಡಬ್ಬ ಆಗ್ಬಿಟ್ಟು 100% ಕುರಿ ನೋಡ್ತಾರೆ, ಮ್ಯಾನೇಜ್ ಮಾಡ್ಕೊಂತಾರೆ. ಟ್ರೈ ಮಾಡಿ ಕುರಿ. ಇವಾಗ 1 ರೌಂಡ್ ಓಡ್ಸೋಕ್ ಮ್ಯಾನೇಜ್ ಮಾಡಿದ್ರೆ ಇಡೀ ಲೈಫ್ ಮ್ಯಾನೇಜ್ ಮಾಡ್ಕೋಬೇಕು. ಯಾಕ್ರಯ್ಯ ಈ ತರ ಕೋತಿ ಹಂಗ ಆಡ್ತಾ ಇದೀರಾ? ಹೇಳ್ತೀವಿ ಎಲ್ಲ ಹೇಳ್ತೀವಿ. 1 ನಿಮಿಷ ಟೈಮ್ ಕೊಡ. 1 ನಿಮಿಷ. ಏನು ಕ್ಯಾಮ್ರಾ ಎಲ್ಲ ಇಟ್ಕೊಂಡ್ ಬಂದಿದ್ದೀರಲ್ಲ ನೀವು? ಕೋಬ್ರಾ, ನಾವು ತಂದಿಟ್ಟಿರೋ ಎಲ್ಲಾ ಐಟಮ್ಗಳಲ್ಲೂ ಕ್ಯಾಮ್ರಾ ಫಿಕ್ಸ್ ಮಾಡಿದೀವಿ. ಏನಪ್ಪಾ ರಹಸ್ಯ ಕಾರ್ಯಾಚರಣೆ ಏನಾದ್ರು ಮಾಡ್ತಾ ಇದೀರಾ? ರಹಸ್ಯನೇ, ಅದೇ ಕಾರ್ಯಾಚರಣೆ ಅಲ್ಲ. ಚಿತ್ರಾನ್ನ. ಅದೇ ಮೆಣಸಿನ್ಕಾಯಿ ಅಲ್ಲಪ್ಪ, ಚಿತ್ರೀಕರಣ. ಅದೇ ಚಿತ್ರಾನ್ನ. ಚಿತ್ರೀಕರಣ. ಏನ್ ಚಿತ್ರೀಕರಣ ಮಾಡಿದ್ರಿ ಈಗ ನೀವು? ಸಿನಿಮಾ. ಹೌದು ಕೋಬ್ರಾ, ಹೌದು. ನಾನು ಮುತ್ತು ಇಬ್ರು ಸೇರ್ಕೊಂಡು ಸಾಲ ಸೋಲ ಮಾಡಿ ಒಂದ್ ಸಿನಿಮಾ ಮಾಡಿದ್ದು. ಆದ್ರೆ
ಅದು ಅರ್ಧದಲ್ಲೇ ನಿಂತೋಗ್ಬಿಡದ. ಎಲ್ಪ್ ಮಾಡಿ ಅಂತ ತುಂಬಾ ಜನನ ಕೇಳ್ಕೊಂಡ್ವಿ, ಆದ್ರೆ ಹೊಸ ಮುಖಗಳ ಸಿನಿಮಾ ತಾಳೋದಿಲ್ಲ. ಅದ್ರಲ್ಲೂ ಈ ಮುಖಗಳನ್ನ ಸತ್ತು ತಗೊಳಲ್ಲ ಅನ್ಬಿಟ್ರೆ ಅದಕ್ಕೆ ಹೆಂಗಿದ್ರು ಟಗರ್ ಟೀಮ್ ಫುಲ್ ಫೇಮಸ್. ಅವ್ರನ್ನೇ ಹಾಕೊಂಡು ಕಾಂಪಿಟೇಷನ್ ಅಂತ ಯಾಮಾರಿಸ್ಬಿಟ್ಟು ಸೆಕೆಂಡ್ ಹಾಫ್ ಮುಗಿಸ್ಕೊಬಿಟ್ಟ. ಫಸ್ಟ್ ಹಾಫ್ ಅಲ್ಲಿ ನಾನು ತುರಿದ ಹೀರೋ ಇನ್ನೂ ಅಲ್ಲ ನನ್ನ ಮಕ್ಕಳ, ಅದಕ್ಕೆ ಪರ್ಫಾರ್ಮೆನ್ಸ್ ಮುಂಚೆ ಚಿಕನ್ ರೋಲಿಂಗು, ಎಗ್ ರೋಲಿಂಗು, ಕ್ಯಾಮ್ರಾ ರೋಲಿಂಗ್ ಗೆ ಕ್ಯೂ ಕೊಟ್ಟಿರೋದು. ಫುಟ್ಬಾಲ್ ಅಲ್ವ ಕ್ಯಾಮ್ರಾ ಇತ್ತಪ್ಪ, ಕೊಡಿ ನೀವ್ ಇಟ್ಕೊಂಡ್ ನಿಮಿಷ. ಹೌದಮ್ಮ, ಮೆಣಸಿನ್ಕಾಯಿ ಕಟ್ಟು ನಿಂಬೆಹಣ್ಣು ಕಟ್ಟು ಅಂದ್ಬಿಟ್ಟು ಸೀನೇ ಕಟ್ ಮಾಡ್ಕೊಂಡ್ಬಿಟ್ವಿ ನಾವು. ಎಲ್ಲ ಓಕೆ ಕಂಡ್ರು. ಈ ಫ್ಯಾನ್ ಅಲ್ಲಿ, ಆ ಲಗೇಜ್ ಬ್ಯಾಗ್ ಅಲ್ಲಿ, ಇಲ್ಲಿ ಎಲ್ಲ ಕ್ಯಾಮ್ರಾ ಇಟ್ಟಿರೋದು ಓಕೆ. ಅಕ್ವೇರಿಯಂ ಅಲ್ಲಿ ಏನೋ ಅದು ಕ್ಯಾಮ್ರಾ ಇಟ್ಟಿದ್ದೀನಿ ಅಂತಿದ್ರಲ್ಲ, ಫಿಶ್ ಐಲ್ಯಾಂಡ್. ಮತ್ ಸೈಕಲ್ ರೌಂಡ್ ಟ್ರಾಲಿ ಶಾಟ್ ಅಮ್ಮ, ರೌಂಡ್ ಸುತ್ತಲಿಲ್ವ ತಕೊಂಡು. ಫುಟ್ಬಾಲ್ ಅಲ್ಲಿ ಟ್ರಾಲಿ ಶಾಟ್ ಹಿಂಗೆ ಎಂತ ಮನೆಯಾಳ್ ನನ್ ಮಕ್ಕಳ್ರನ್ನು. ಆ ಕಸ ಹೊಡಿಯೋ ಕೋಲಿ ಹಾಕಿಟ್ರಿ ಅಲ್ಲಿ, ಅದು ಫೈಟ್ ಮಾಡೋದಲ್ಲ, ಫೈಟ್ ಎಫೆಕ್ಟಿವ್ ಆಗಿರ್ಲಿ ಅಂತ ಟಾಪ್ ಆಂಗಲ್ ಶಾಟ್ ಕ್ಯಾಮ್ರಾ. ಡೇಟ್ ಇಸ್ಕೊಂಡಿಲ್ಲ, ಅಡ್ವಾನ್ಸ್ ಕೊಡ್ಲಿಲ್ಲ, ಪೇಮೆಂಟ್ ಇಲ್ಲ, ಏನು ಇಲ್ಲ. ಸೀನ್ ಪೇಪರ್ ಅಂತೂ ಇಲ್ವೇ ಇಲ್ಲ. ಸಿನಿಮಾನೇ ಮಾಡಿ ಮುಗಿಸ್ಬಿಟ್ರ ನೀವು, ಅದು ಮಲ್ಟಿ ಸ್ಟಾರ್ ಸಿನಿಮಾ. ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ನಿನ್ಗೆ? ಏನೇ ಮಾಡೋದಿದ್ರು ಆಮೇಲೆ ಆಫೀಸಿಗೆ ಬಂದ್ ಮಾಡು. ಮತ್ತ ಆ ಪಿಕ್ಚರ್ ತಗೊಳ್ಳೋರ್ಗೆ ಫೋನ್ ಮಾಡ. ಓಕೆ. ಕಳ್ಳನ್ ಮಗ ಫೋನೇ ಕೊಟ್ಟಿಲ್ವಲ್ಲ. ಫೋನೇ ಕೊಟ್ಟಿಲ್ವಾ? ತಗೊಳ, ನನ್ನ ಹತ್ರ ಐತೆ. ಕೇರೆ ಮಾಡಲ್ಲ ನಾವು, ತಗೊಳ, ಕೆಳಗೆ ಬೀಳ್ತದೆ. ಹೌದಾ? ಮಾತಾಡ ಇರ್ಲಿ. ಥ್ಯಾಂಕ್ ಯು ಮಾ. ನನ್ನ ಮಕ್ಕಳ ಬರಲಿ ಕುರಿ ಬರಲಿ. ಗೊತ್ತು ಸುಳ್ಳು ಹೇಳಿ ಮೋಸ ಮಾಡಿದ್ದು ಅಲ್ದೆ ನಮ್ ಮುಂದೆನೆ ಲೆವೆಲ್ ತೋರಿಸ್ತಾ ಇದೀರಾ? ಮಿಸ್ಟರ್ ಧನಂಜಯ್, ಸ್ವಲ್ಪ ಹೆಲ್ಪ್ ಮಾಡಿ ಬನ್ನಿ ಇಲ್ಲಿ. ಬನ್ನಿ, ಈಗ ತಾನೇ ಪಿಕ್ಚರ್ ಮಾಡ್ತೀವಿ. ಈಗ ಇವ್ರಿಗೆ ಏನ್ ಮಾಡಿದ್ರು, ಯಾಕೆ ಮಾಡಿದ್ರಿ ಅಂತ ಕೇಳಲ್ಲ, ರೂಪ ಮಾಡ್ತೀನಿ. ಏನು ಒಂದ್ ನಿಮಿಷ? ಏನು ಇಲ್ಲ, ಒಂದ್ ನಿಮಿಷ ಅಷ್ಟೇ. ಈ ಸಿನಿಮಾದಲ್ಲಿ ಅನನ್ಯ ಹಾಡು ಹೇಳಿರೋದು ಎಲ್ರಿಗೂ ಗೊತ್ತು. ದಯವಿಟ್ಟು ಒಂದು ಹಾಡನ್ನ ಬುಡಿ ಬನ್ನಿ ಪ್ಲೀಸ್. ಓಕೆ, ಈಗ ಎಲ್ಲರೂ ವೆಯ್ಟ್ ಮಾಡುವಂತ ಒಂದು ಸಮಯ. ದಟ್ ಈಸ್ ಅವರ್ ಫೇಮಸ್ ರೌಂಡ್ ಟನ್ ಟನ ಟನ್. ಟನ್ ಟನ ಟನ್ ಯಾಕೆ ಅಂದ್ರೆ ನಿಮಗೆ ಸಿಗೋದು ಒಂದು ಪ್ರಶ್ನೆಗೆ ಕೇವಲ 10 ಸೆಕೆಂಡ್. 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬೇಕು. ಸೊ ಇಫ್ ಯು ಆನ್ಸರ್ ಪ್ರಾಪರ್ಲಿ ಯು ಗೆಟ್ 1 ಪಾಯಿಂಟ್. ಇಲ್ಲಾಂದ್ರೆ ನೀವಿಬ್ರು ಆನ್ಸರ್ ಆದ್ಮೇಲೆ ಬಜರ್ ಒತ್ತಬೇಕು, ಸ್ಟಾಪ್ ಆಗುತ್ತೆ. ಕ್ಲಿಯರ್? ಕ್ಲಿಯರ್? ಓಕೆ, ಕ್ಲೆಪ್ಸ್ ಹಾಕೋಣ ಯಾರು ಫಸ್ಟ್ ಅಂತ. ಅರೆ ನೀನಿಲ್ಲಮ್ಮ, ಒಬ್ರು. ಹಾ, ಫಸ್ಟ್ ಟೀಮ್ ಎ ಧನಂಜಯ್. 5 ಸಾಕು ಪ್ರಾಣಿಗಳ ಹೆಸರು. ನಾಯಿ, ಬೆಕ್ಕು, ಕೋತಿ, ಪಾರಿವಾಳ, ಗಿಳಿ, ಮೊಲ. ಮಿಸ್ಟರ್ ಲೋಕೇಶ್, ಕೋತಿ ಇಲ್ಲೇ ಸಾಕ್ತಾರ ಅಂತ ಗೊತ್ತಾಗ್ತಿಲ್ಲ. ಸಾಕ್ತಾರೆ. ಇಲ್ಲ, ಇಲ್ಲ. ಅವ್ರ ಮನೇಲಿ ತುಂಬಾ ಸಾಕ್ಬೋದು. ಯಾಕಂದ್ರೆ ಕೋತಿ ತರ ಆಡ್ತಾರೆ. ನಮ್ಮ ಅಜ್ಜಿ ಇದಾರೆ ಮೈಸೂರಲ್ಲಿ. ಅವ್ರು ಆಕ್ಚುಲಿ ಒಂದು ಕೋತಿನ ಸಾಕಿದ್ರು. ಅದ್ರ ಹೆಸರು ಡಯಾನಾ ಅಂತ ಹೆಸರಿಟ್ಟಿದ್ರು. ಡಯಾನಾ. ಅದಕ್ಕೆ ದಿನ ಪೌಡರ್ ಹಾಕಿ, ಲಿಪ್ಸ್ಟಿಕ್ ಹಾಕಿ, ಸೀರಿಯಸ್ಲಿ ಸುಳ್ಳಲ್ಲ, ಮುದ್ದಕ್ಕ ಅಂದ್ಬಿಟ್ಟು ಅವರು ಕೋತಿನ ಸಾಕಿದ್ರು. ಎಷ್ಟು ಪ್ರೀತಿ ಅಂದ್ರೆ, ಈ ಬಸ್ ಗೀಸಲೆಲ್ಲ ಹೋದಾಗ ಈ ಬಿಡಲ್ವಲ್ಲ, ಅವರು ಸೆರಗಲ್ಲಿ ಹಿಂಗ್ ಮುಚ್ಕೊಂಡು ಮಗು ತರ ಇಟ್ಕೊಂಡು ನಿಮ್ಮ ತಂದೆ ಅವ್ರ ತಾಯಿ ಚಿಕ್ಕಮ್ಮ ಆಗ್ಬೇಕು. ಈ ಹುಲಿ ಸಿಂಹನೆಲ್ಲ ಅಡಾಪ್ಟ್ ಮಾಡ್ಕೋಬೋದಲ್ಲ, ಅದು ಸಾಕ್ದಂಗೆ ತಾನೆ. ಅದಕ್ಕೆ ನಮ್ಮ ಮನೆಯಲ್ಲಿ ನನ್ನ ಸಾಕಿರೋದು. ಅಲ್ಲ, ನಿಮ್ ಪಿಕ್ಚರ್ ಹೆಸರು ಹೇಳ್ಬೋದಾಗಿತ್ತಲ್ಲ, ಟಗರು. ಹಸು. 0. ನಾವು ಲೇಡೀಸ್. ಓಕೆ, ಶೂಟಿಂಗ್ ಲೇಟ್ ಆಗಿ ಹೋದಾಗ ಹೇಳೋ 5 ಸುಳ್ಳುಗಳು. ಸ್ಟಾರ್ಟ್. ಟ್ರಾಫಿಕ್ ಜಾಮ್, ಮೇಕಪ್ ಮ್ಯಾನ್ ಬರ್ಲಿಲ್ಲ, ಮೇಕಪ್ ಆರ್ಟಿಸ್ಟ್ ಗಳು ಬಂದಿಲ್ಲ, ಕಾರ್ ಪಂಚರ್ ಆಗೋಯ್ತು, ರೆಡಿ ಆಗಿಲ್ಲ, ಚಪ್ಪಲಿ ಕಿತ್ತು, ಕಾರ್ ಪಂಚರ್ ಆಗೋಯ್ತು, ಮ್ಯಾನೇಜರ್ ಗಾಡಿ ಕಳಿಸ್ಲಿಲ್ಲ, ಗಾಡಿ ಕಳಿಸ್ಲಿಲ್ಲ, ಸುಳ್ಳು ಹೇಳಕ್ ಬರಲ್ಲ, ರಾತ್ರಿ ಮಲಗಿದ್ ಲೇಟ್. 5 ಸುಳ್ಳುಗಳು. ಶೂಟಿಂಗ್ ಲೇಟ್ ಆಗಿ ಹೋದ್ರೆ 5 ಸುಳ್ಳುಗಳು ಏನ್ ಹೇಳ್ತೀರಾ? ನಾನು ಧನಂಜಯ್ ಸ್ವಲ್ಪ ಲೇಟ್ ಆಗಿ ಮನೆಗೆ ಹೋದ್ವಿ. 0. ಓಕೆ, ಈಸಿ ಇದು.
5 ಕನ್ನಡದ 5 ಹಾಸ್ಯ ನಟರ ಹೆಸರು. ನರಸಿಂಹರಾಜ್ ಅವರು, ಡಿಂಗ್ರಿ ನಾಗರಾಜ್ ಅವರು, ದೊಡ್ಡಣ್ಣ, ಸಾಧುಕೋಕಿಲ್ಲ, ಚಿಕ್ಕಣ್ಣ. ಸೂಪರ್. 1-0. ನೆಕ್ಸ್ಟ್ ಕ್ವೆಶ್ಚನ್. ಹೆಣ್ಮಕ್ಳಿಗೆ 6 ಸೊಪ್ಪುಗಳ ಹೆಸರು ಹೇಳಿ. ಕಿರಿಕಿರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಕರಿಬೇವು, ಇನ್ನೊಂದು ಕೊತ್ತಂಬರಿ, ಒಂದ್ ಸೆಕೆಂಡ್. ಪರವಾಗಿಲ್ಲ, ಈ ಟಗರ್ಗೆ ಸೊಪ್ಪು ತಿನ್ಸಿ ಅಭ್ಯಾಸ ಇದೆ. ನೆಕ್ಸ್ಟ್ ಕ್ವೆಶ್ಚನ್. 7 ವಂಡರ್ಸ್ ಗೊತ್ತಲ್ವಾ? ಗೊತ್ತಿಲ್ವಾ? 7 ವಂಡರ್ಸ್ ಅಲ್ಲಿ ಯಾವ್ದಾದ್ರು 5 ಹೇಳಿ. ತಾಜ್ ಮಹಲ್, ಕೊಲೋಸಂ, Leaning Tower of Pisa. ಆಪೋಸಿಟ್. ಇದು ನಮ್ದು ಐಫೆಲ್ ಟವರ್. ಇದು ಅಂತೆ. ಇದಾದ್ಮೇಲೆ ಎಲ್ಲ ವಂಡರ್ಸೆ. ಇದಾಕಿದ್ಮೇಲೆ ಎಲ್ಲ ವಂಡರ್. ಟವರ್ ಅನ್ನಕ್ಕೆ ಬರ್ತಾ ಇಲ್ಲ. ವಾಟ್ ಇಸ್ ದಿಸ್? ಯು ಕುಡ್ ಹ್ಯಾವ್ ಸೆಟ್ ಗ್ರೇಟ್ ವಾಲ್ ಆಫ್ ಚೈನಾ, ಈಜಿಪ್ಷಿಯನ್ ಪಿರಮಿಡ್, ತಾಜ್ ಮಹಲ್, ಲೀನಿಂಗ್ ಟವರ್ ಆಫ್ ಪೀಸಾ, ಆಮೇಲೆ ಇನ್ನೊಂದು ಯಾವ್ದು, ಇನ್ನೊಂದು ಲೈಟ್ ಹೌಸ್ ಆಫ್ ಅಲೆಕ್ಸಾಂಡ್ರಿಯಾ, ಜಾರ್ಡನ್ ನಲ್ಲಿ ಇದೆಯಲ್ಲ. ಆಮೇಲೆ ಕೊಲೋಸಿಯಮ್. ಓಕೆ, ಟೀಮ್ ಬಿ, 3rd ಕ್ವೆಶ್ಚನ್. ಇದು ಈಸಿ ಅಪ್ಪ, ತುಂಬಾ ಈಸಿ. ವ್ಯಾನಿಟಿ ಬ್ಯಾಗ್ ಅಲ್ಲಿ ಇರುವಂತಹ 6 ಪದಾರ್ಥಗಳು ಯಾವ್ದಾದ್ರು ಹೇಳಿ. ಲಿಪ್ಸ್ಟಿಕ್, ಕಾಜಲ್, ಸ್ಯಾನಿಟೈಸರ್, ಟಿಶ್ಯೂಸ್, ಮೇಕಪ್ ಕಿಟ್, ಕಾಜಲ್, ಲಿಪ್ ಬಾಮ್. ಇನ್ನೂ ಹೇಳಿದ್ಬೇಕು. ಆಯ್ತು, ಮುಗೀತು. ಒತ್ತಬೇಕು ತಾನೆ? ಹೇಳಾಯ್ತು. ಎಷ್ಟು 10 ಹೇಳಿದ್ವಲ್ಲ? ಒತ್ತವರೆಗೂ ನಾವು ಸುಮ್ನೆ ಸೈಡ್ ಓದ್ತಾ ಇರ್ತೀವಿ ನಾವು. ತುಂಬಾ ಈಸಿ ಪ್ರಶ್ನೆ ಕೇಳಿದ್ರಿ ಮಿಸ್. ಓಕೆ, ಮತ್ತೆ ಎಲ್ಲೋ ಬಿಟ್ಬಿಟ್ರು, ಬರೀ ಮೇಕಪ್ ಹೇಳ್ತಾರೆ, ದುಡ್ಡು ಇಟ್ಕೊಳ್ಳೋದೇ ಇರೋರು. ಈಗಿನ ಕಾಲದ ಹುಡುಗಿರು ದುಡ್ಡು ಇಟ್ಕೊಳ್ಳಲ್ಲ, ಬಾಯ್ ಫ್ರೆಂಡ್ ಇಟ್ಕೊತಾರೆ. ಸರಿ, Just joking. ಹಂಗೆಲ್ಲ ಮಾಡಲ್ಲ ನಾವು ಹುಡುಗಿರೆಲ್ಲ ಒಳ್ಳೆಯವರು. 2-1. ಮನೆಯವ್ರ ಹತ್ರ ಬೈಸ್ಕೊಂಡಿರೋ 5 ಬೈಗುಳ. ಸೆನ್ಸರ್ ಬೇಕು. ನಿನ್ ಮನೆ ಕಾಯುವಾಗ, ನಿನ್ ಅಪ್ರಡ್ಗ, ನೀ ಹಾಳಾಗುವಾಗ, ಕತ್ತೆ, ನಾಯಿ. ಆಂಟಿ ಆಗಿದ್ದಾರೆ. 5. ಆಯ್ತು. ಚೆನ್ನಾಗಿದೆ. ಸೊ 2-2. ಬಟ್ ಯು ಹ್ಯಾವ್ 2 ಕ್ವೆಶ್ಚನ್ಸ್ ಲೆಫ್ಟ್. Yes. ಐ ಅಕ್ಷರದಿಂದ ಶುರುವಾಗೋ 5 ದೇಶಗಳ ಹೆಸರು. ಇಸ್ರೇಲ್, ಇರಾಕ್, ಇಂಡಿಯಾ, ಇಂಡೋನೇಷಿಯಾ, ಇಟಲಿ. ಓಕೆ, ವೆರಿ ಗುಡ್. 3. ತುಂಬಾ ಕಷ್ಟ ಆಯ್ತು. ಲಾಸ್ಟ್ ಕ್ವೆಶ್ಚನ್ಸ್ ಇಬ್ರಿಗೂ. ವೆರಿ ನೈಸ್. 5 ಎಲೆಕ್ಟ್ರಾನಿಕ್ ಐಟಮ್ಸ್ ಗಳ ಹೆಸರು. ಮೊಬೈಲು, ಟಿವಿ, ಲ್ಯಾಪ್ಟಾಪ್, ಫ್ರಿಡ್ಜು, ವಾಷಿಂಗ್ ಮೆಷಿನ್. ಇವಾಗ ಇಬ್ರು ಈಕ್ವಲ್ ಆಗಿದೆ, 3-3. ಆದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ರೆ ನೀವಿನ್ನು, ಇಲ್ಲ ಅಂದ್ರೆ ಡ್ರಾ ಮ್ಯಾಚ್. 5 ದೇವರುಗಳ ವಾಹನದ ಹೆಸರುಗಳು. ಇಲಿ, ಹಾವು, ಗರುಡ, ಪಿಕಾಕ್, ಗಿಣಿ, ಕಾಗೆ. ಓಕೆ. ಸರ್, ಗಿಣಿ ಕೂಡ ಯಾವ ಪ್ರಾಣಿ ಹೆಸರು ಹೇಳಿದ್ರು ಅದು ವಾಹನ ಇರುತ್ತೆ, ಒಂದಲ್ಲ ಒಂದೇ. ಆಕ್ಚುಲಿ ಕರೆಕ್ಟ್. ಸೊ ಈ ಒಂದು ಟಂಟನಾಟನಲ್ಲಿ ಗೆದ್ದಿದ್ದು ಹುಡುಗಿರೆಲ್ಲ ಪಾಪ ಧನು ವಿನ್ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಂತ ಇದಾರೆ. ಲಾಸ್ಟ್ ಒಂದು ಚಾನ್ಸ್ ಕೊಡ್ತೀನಿ ಧನು, ಇದು ಗೆದ್ರೆ ಬಂಪರ್ ನಾನು ಅಯ್ಯಯ್ಯೋ. ಹಿಂಗೆ ಕೊಡೋದು. ಬೇಡ ಈ ಚೀಟಿಂಗ್ ಇದು. ಓಕೆ, ಧನು ನಿಮ್ಮ 5 ಗರ್ಲ್ ಫ್ರೆಂಡ್ಸ್ ಹೆಸರು ಹೇಳಿ. ಎಲ್ಲರೂ ಗರ್ಲ್ಸ್ ನನ್ನ ಫ್ರೆಂಡ್ಸ್ ಅಷ್ಟೇ. ಅಯ್ಯೋ, ಸೂಪರ್ ಸೂಪರ್. ಅವ್ರ ಅಷ್ಟು ಜನದ ವಯಸ್ಸು ಆಡ್ ಮಾಡಿದ್ರು ಇನ್ನೂ 2 ವರ್ಷ ದೊಡ್ಡವರಾಗಿರ್ತೀವಿ. ಅದಕ್ಕೆ ಎಲ್ಲರೂ ಗರ್ಲ್ಸ್ ನನ್ನ ಫ್ರೆಂಡ್ಸ್ ಅಷ್ಟೇ, ಗರ್ಲ್ ಫ್ರೆಂಡ್ಸ್ ಅಲ್ಲ. ಸೂಪರ್, ಬಿಡ್ರಿ ಹಂಡ್ಲು ತಿಂದ್ರಿ, ಸಖತ್ತಾಗಿ ಆಡಿದ್ರಿ, ಸೂಪರ್ ಆಗಿ ಆಡಿದ್ರಿ. ಓಕೆ, ಟಗರು ಚಿತ್ರತಂಡದವರು ಮಜಾ ಟಾಕೀಸ್ ಅಲ್ಲಿ ಈಗ ಆಡಿಯನ್ಸ್ ಅಂದ್ರೆ ನಮ್ಮ ಪ್ರೇಕ್ಷಕರ ಹತ್ರ ಮಾತಾಡುವಂತ ಸಮಯ. ಅವರು ಟಗರ್ ಕುದುದಂಗೆ ಪ್ರಶ್ನೆಗಳು ಕೇಳ್ತಾರೆ. ಸೊ ನೀವು ಟಗರ್ ತರಾನೇ ಕೊಡ್ಬೇಕು. ಓಕೆ, ಎಸ್, ಯಾರು ಮೊದಲು? ಟಗರು ಟೀಮ್ಗೆ ನೀವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಸೊ ಯಾರೆಲ್ಲ ಪ್ರಶ್ನೆ ಕೇಳ್ತೀರಾ ಅವ್ರಿಗೆಲ್ರಿಗೂ ಕೂಡ ಟಗರು ಟೀಮ್ ಇಂದ ಒಂದು ಟಿ-ಶರ್ಟ್ ಸಿಗುತ್ತೆ. ನಾನೇ ಕೇಳ್ತಾ ಇದ್ದೆ ಪ್ರಶ್ನೆ. ಫಸ್ಟ್ ಪ್ರಶ್ನೆ ನಾನೇ ಕೇಳ್ಬಿಡ್ತೀನಿ. ಓಕೆ, ಆನ್ಸರ್ ಮಾಡ್ಲೇಬೇಕು, ಟಿ-ಶರ್ಟ್ ಕೊಡ್ಲೇಬೇಕು. ನಿಮ್ ಫೋನ್ ನಂಬರ್ ಹೇಳಿ. 100.
ಆಕ್ಚುಲಿ ಟಿ ಶರ್ಟ್ ಕೊಡಿ, ಟಿ ಶರ್ಟ್ ಮೇಲೆ ಫೋನ್ ನಂಬರ್ ಬರ್ಕೊಡಿ ಸರ್. ಚೆನ್ನಾಗಿರುತ್ತೆ. ನೀವೇನೋ ನಂಬ್ಕೊಂಡು 100 ಮಾಡ್ಬಿಟ್ರೆ 108 ಅಲ್ಲಿ ಹೋಗ್ಬೇಕಾಗುತ್ತೆ ಆಮೇಲೆ. ಹುಷಾರಾಗಿರಿ. ಇಲ್ಲ ನಾನು ಇವತ್ತು ಕೇಳ್ತೀನಿ ನೋಡಿ, ಟಿ ಶರ್ಟ್ ಕೊಡ್ತಾರೆ, ಅವ್ರ ನಂಬರು ಬರ್ಕೊಡ್ತಾರೆ. ಹೌದಾ? ನೆಕ್ಸ್ಟ್ ಫಿಲ್ಮ್ಗೆ ಏನಾರ ಒಂದ್ ಸ್ವಲ್ಪ ಏನಾರ ಓಕೆ, ಮೊದಲನೇ ಪ್ರಶ್ನೆ. ಹಾಯ್ ಸರ್, ಹಾಯ್. ನನ್ನ ಹೆಸರು ಭಾಗ್ಯಲಕ್ಷ್ಮಿ, ಮಂಡ್ಯದಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಬಂದು ಟಗರು ಟೀಮ್ ಅವರಿಗೆ, ಟಗರು ಅಂತಾನೆ ಯಾಕೆ ಟೈಟಲ್ ಇಕ್ಕಿದ್ದೀರಾ? ಬೇರೆ ಇಡ್ಬೋದಿತ್ತಲ್ವಾ? ಹಾ, ಟಗರು ಇಕ್ತದಲ್ಲ ಅದಕ್ಕೆ ಇಕ್ಕಿಯಾರ್ರಿ. ನಮ್ಮಲ್ಲೂ ಟಗರು ಶಿವ ಕ್ಯಾರೆಕ್ಟರ್ ಇದೆಯಲ್ಲ, ಅದ್ರಲ್ಲಿ ಅದು ಗುದ್ದಾಟಕ್ಕೆ ಅಂತ ಬಂದ್ರೆ ಅದು ಬೇರೆ ತರನೇ ಎನರ್ಜಿ ಇರುವಂತಹ ಒಂದು ಕ್ಯಾರೆಕ್ಟರ್, ಹಂಗಾಗಿ ಅದು ಟಗರು. ಟಗರು ಶಿವ is a top. ಎನರ್ಜಿ ನಮ್ ಶಿವಣ್ಣಂಗಿದೆ ಅಂತ ಹೇಳ್ಬಿಟ್ಟು ಟಗರು ಅಂತ ಹೆಸರಿಟ್ಟಿರೋದು. ನೀವು ಆ ಟೈಟ್ಲ್ ಸಾಂಗ್ ಕೇಳಿದ್ರೆ ಥ್ಯಾಂಕ್ ಯು ಸರ್. ಗೊತ್ತಾಗುತ್ತೆ. ಸೂಪರ್, ಕೊಡ್ರಪ್ಪ ಟಿ ಶರ್ಟ್. ಖುಷಿ ಆಗ್ಬಿಟ್ಟಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್. ಹಾಯ್ ಸುಜನ್ ಮಾಮ. ಹಾಯ್. ಹಾಯ್ ಟಗರು ಟೀಮ್. ಹೆಲೋ. ಹಾಯ್ ಆಡಿಯನ್ಸ್. ಎಲ್ಲರೂ ಹೇಗಿದ್ದೀರಾ? ಸಾಕಾಗಿದ್ದೀವಿ. ಸುಜನ್ ಮಾಮ, ನೀ ಪರ್ಮಿಷನ್ ಕೊಟ್ರೆ ನಾನು ಸ್ಟೇಜ್ ಮೇಲೆ ಬರ್ಬೋದಾ? ಏನ್ ಮಾಡ್ತೀಯ ಬಂದು? ನಾನು ಅಲ್ಲೇ ಬಂದು ತೋರಿಸ್ತೀನಿ. ಬಾ. ಸುಜನ್ ಮಾಮ, ಇದನ್ನ ಶಫಲ್ ಮಾಡ್ಕೊಡಿ, ಒಂದಾದ್ಮೇಲೆ ಒಂದ್ ಕೊಡಿ. ವಾಪಸ್ ನನಗೆ ಹೇಳಿದ್ರೆ ಆಮೇಲೆ ಅಷ್ಟೇ ಚೆನ್ನಾಗಿರಲ್ಲ, ಹೇಳಿದ್ದೀನಿ. ಹೇಗಿತ್ತು ಸುಜನ್ ಮಾಮ? ನಂಗೆ ಇದು 2 ವರ್ಷ ಕೊಟ್ಟರು ರೆಡಿ ಮಾಡಕ್ಕೆ ಬರಲ್ಲ ನನಗೆ. ನಂದೊಂದು ಟಾಸ್ಕ್ ಇದೆ ಸುಜನ್ ಅಮ್ಮ. ಮಾಮ. ಏನಮ್ಮ ಟಾಸ್ಕ್? ಮನ್ವಿತ್ ಅಕ್ಕನ ಮತ್ತೆ ರಮೋ ಅಕ್ಕನ್ ಸ್ಟೇಜ್ ಮೇಲೆ ಕರೀರಿ. ಏನ್ ಮಾಡ್ಬೇಕು ಅವ್ರು ಬಂದು? ಕರೀರಿ, ಹೇಳ್ತೀನಿ. ಮಾಡ್ಬೇಕಾ? ಅಮ್ಮ. ಇದು ಏನ್ ಮಾಡಿ ರಮೋ? ರೆಮೋ ಅಲ್ಲ, ಇದು ಮನ್ವಿತ್ ನನ್ಗೆ ಇದು ನಿಜವಾಗ್ಲೂ ಬರಲ್ಲ. ಮನೇತ ಟ್ರೈ ಮಾಡ್ಬೋದು, ನಿನಗೆ ಡಾಬ್ ಆಯ್ತದೆ. ಮೋಕ ಮಾಡಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ, ಹೇಳಿ. ಹೆಂಗ್ ಮಾಡೋದು? ಹಾಕೋ ಮ್ಯೂಸಿಕ್. ಕೇಳ್ಕೊಡು. ಒಂದ್ ನಿಮಿಷ Belly dancing ಆದ್ರೂ ಮಾಡೋಣ. ಇದು ಬೆಲಿ ಡಾನ್ಸಿಂಗ್ ಮಾಡಿ. ಇರು ನೀನ್ ಅಲ್ಲಾಡ್ಸರು. ಆಪೋಸಿಟ್. ಸೂಪರ್. ಟಗರು ಚಿತ್ರತಂಡದವರಿಗೆ ತುಂಬಾ ಥ್ಯಾಂಕ್ಸ್ ಮಜಾ ಟಾಕೀಸ್ಗೆ ಬಂದಿದ್ದಕ್ಕೆ. ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ಓಕೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಮ್ಮ ಚಿತ್ರಕ್ಕೆ ಶುಭವಾಗ್ಲಿ. ಶಿವಣ್ಣನಿಗೆ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್. ಇಡೀ ಚಿತ್ರತಂಡದವ್ರಿಗೆ ಆಲ್ ದ ಬೆಸ್ಟ್. ಓಕೆ, ಈಗ ನಮ್ಮ ಶೋ ಎಂಡ್ ಮಾಡೋದಕ್ಕೆ ಮುಂಚೆ ಇನ್ನೊಬ್ಬರನ್ನ ನಾನು ವೇದಿಕೆ ಮೇಲೆ ಬರ್ಮಾಡ್ಕೋತೀನಿ. ನೀವೇ ಇಂಟ್ರೊಡ್ಯೂಸ್ ಮಾಡಿಸ್ಬಿಡಿ. ಟಗರು ಟೈಟಲ್ ಟ್ರ್ಯಾಕ್ ಅಲ್ಲಿ ಒಂದ್ ಸ್ಟೆಪ್ ತುಂಬಾ ಸಿಗ್ನೇಚರ್ ಸ್ಟೆಪ್ ತುಂಬಾ ಪಾಪ್ಯುಲರ್ ಆಗಿದೆ. ಸೊ ಅವಾಗ ಬಂದ ತಕ್ಷಣ ಮಾಡಿದೆ. ಸೊ ನೀವೆಲ್ಲ ನೋಡಿರ್ತೀರಾ, ಅದನ್ನ ಕೊರಿಯೋಗ್ರಾಫ್ ಮಾಡಿರೋ ರಾಜು ಮಾಸ್ಟರ್ ಇಲ್ಲಿದ್ದಾರೆ. ಬನ್ನಿ. ಅವ್ರನ್ನ ಸೂಪರ್, ಬನ್ನಿ ಎಲ್ಲರೂ ಬನ್ನಿ. ಸರ್, ಸೂಪರ್ ಆಗಿ ಸ್ಟೆಪ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಎಲ್ಲ ಒಂದು ಶುಭ ಕಾರ್ಯಕ್ಕೂ ಯೂಸ್ ಮಾಡುವಂತ ಒಂದು ಹೂವು ಇದು, ಸೇವಂತಿಗೆ. ಅದು ಅಷ್ಟೇ ಅಲ್ಲ, ಎಲ್ಲ ಶುಭ ಕಾರ್ಯಕ್ಕೆ ಬೇಕೇ ಬೇಕು. ಅಂಡ್ ಇಟ್ ಈಸ್ ನೋನ್ ಫಾರ್ ಇಟ್ಸ್ ಫ್ರೇಗ್ರೆನ್ಸ್. ವೀಕ್ಷಕರೇ, ನಮ್ಮ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಟಗರು ಚಿತ್ರ ಈಗ ಚಿತ್ರಮಂದಿರದಲ್ಲಿದೆ. ದಯವಿಟ್ಟು ತಾವೆಲ್ಲರೂ ಹೋಗಿ ಆ ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾನ ನೋಡಿ, ಟಗರು ಸಿನಿಮಾನ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ತಾವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗೋಣ. ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.